ಅಲ್ಲಿ ಇಲ್ಲಿ ಕಾಣೇನೋ ನನ್ನ ಹುಡುಗಿನ ಎಲ್ಲಿ ಕಾಣೇನೋ ಎಲ್ಲಿ ಕಾಣೇನೋ ನನ್ನ ಹುಡುಗಿನ ಎಲ್ಲಿ ಕಾಣೇನೋ. 6:30 ಆಗೋಯ್ತು, ಟಿವಿ ಕೂಡ ಆನ್ ಆಯ್ತು, ಸುಷ್ಮಾ ಟಿವಿ ಬಂದಾಯ್ತು. ಇನ್ಯಾಕ್ ತಡ, ನಮ್ ಕಾರ್ಯಕ್ರಮ ಶುರು ಮಾಡೋಣ. ಆಫೀಸ್ ಕೆಲಸದಲ್ಲೇ ಬ್ಯುಸಿ ಆಗಿರೋ ಅಪ್ಪ, ಸೀರಿಯಲ್ ನೋಡ್ತಾ ಸಮಯ ಕಳಿಯೋ ಅಮ್ಮ, ಫೇಸ್ಬುಕ್ ಅಲ್ಲೇ ಸ್ಟಡೀಸ್ ಮುಗಿಸೋ ಸಿಸ್ಟರ್ಸ್, ಪಾಕೆಟ್ ಮನಿ ಖಾಲಿ ಆದ್ಮೇಲೆ ಮನೆಗೆ ವಾಪಸ್ ಬರೋ ಬ್ರದರ್ಸ್. ಪ್ರಪಂಚನೇ ಫಾಸ್ಟ್ ಫುಡ್ ತಿನ್ಕೊಂಡು ಬದುಕ್ತಾ ಇರೋ ಈ ಕಾಲದಲ್ಲಿ ಸಂಬಂಧಗಳನ್ನ ಸ್ಟ್ರಾಂಗ್ ಮಾಡಕ್ ಶುರು ಆಗಿದೆ ಜೀನ್ಸ್. ಇದು ಜೀನ್ಸ್. ಇಲ್ಲಿರುತ್ತೆ ಫುಲ್ ಎಂಟರ್ಟೈನ್ಮೆಂಟ್, ಜೊತೆಗಿರುತ್ತೆ ಸಂಬಂಧಗಳ ಕಮಿಟ್ಮೆಂಟ್. ಸ್ಪೆಷಲ್ ಪಾರ್ಟ್ನರ್ ಉದ್ಯಮ್ ವರ್ಣ, ಫ್ಯಾನ್ಸಿ ಬಾರ್ಡರ್ ಧೋತೀಸ್ ಅಂಡ್ ಶರ್ಟ್ಸ್. ಬರ್ಲಿ ಜಬರ್ದಸ್ತ್ ಚಪ್ಪಾಳೆ. ಪ್ರತಿ ಎಪಿಸೋಡ್ ಅಲ್ಲೂ ಎಲ್ಲರೂ ಕೇಳ್ತಾ ಇರ್ತಾರೆ, ಯಾಕೆ ಅತ್ತೆ ಸೊಸೆ ಬರಲ್ಲ ನಿಮ್ ಶೋಗೆ? ಅತ್ತೆ ಸೊಸೆ ಬಂದ್ರೆ ಎಷ್ಟ್ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಜಗಳ ಆಡ್ತಾರೆ, ಮುದ್ದು ಮಾಡ್ಕೊಳ್ತಾರೆ, ಒಂಥರ ರಿಯಲ್ ಫೈಟ್ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾರೆ. ಅಭಿಮಾನಿಗಳ ಕೋರಿಕೆಯ ಮೇರೆಗೆ ಇವತ್ತು ಇಲ್ಲಿ ಅತ್ತೆ ಸೊಸೆ ಬರ್ತಾ ಇದ್ದಾರೆ. ಇವರು ಕರ್ನಾಟಕದ ಎಲ್ಲಾ ಅತ್ತೆಯರು ಬಯಸುವಂತ ಸೊಸೆ. ಕಾರ್ಯೇಶು ದಾಸಿ, ಕರುಣೇಶು ಮಂತ್ರಿ, ಪೂಜ್ಯೇಶು ಮಾತಾ ಅನ್ನೋ ಮಾತನ್ನ ಇವ್ರಿಗಾಗೆ ಬರ್ದಾಗಿದೆ. ಯಾರಿವರು? ನಮ್ಮ ಮುದ್ದು ಸೊಸೆ ಗುಂಡಮ್ಮ. ಮತ್ತು ಅತ್ತೆ ಗತ್ತನ್ನ ಎಲ್ಲೂ ಬಿಟ್ಕೊಡ್ದೆ ಸೊಸೆನ ತುಂಬಾ ಬ್ಯೂಟಿಫುಲ್ ಆಗಿ ಸ್ಟ್ರಿಕ್ಟ್ ಆಗಿ ಕಂಟ್ರೋಲ್ ಮಾಡ್ತಾ ಇರೋ ಟಿಪಿಕಲ್ ಅತ್ತೆ ಸುಮತಿ ಅವ್ರಿಗೆ ಬರ್ಲಿ ಜಬರ್ದಸ್ತ್ ಚಪ್ಪಾಳೆ. ಆಕ್ಚುಲಿ ಲಕ್ಕಿ ಅವರು ನಿಮ್ಗೆ ಸಿಕ್ಕಾಪಟ್ಟೆ ಲಕ್ಕಿ ಅಂತ ನಮ್ಗೆಲ್ರಿಗೂ ಗೊತ್ತು. ಅಂತ ಲಕ್ಕಿ ಮನುಷ್ಯನೇ ಮನೇಲಿ ಕೂರ್ಸ್ಬಿಟ್ಟು ಅತ್ತೆನ್ ಕರ್ಕೊಂಡ್ ಬಂದ್ಬಿಟ್ಟಿದೀರಾ, ಅದು ಸ್ಟ್ರಿಕ್ಟ್ ಅತ್ತೆನಾ? ಅಂದ್ರೆ ಅತ್ತೆ ಸ್ವಲ್ಪ ಸಿಡುಕ್ತಿದಾರಲ್ಲ, ಪ್ರೀತಿ ನಮ್ಮೇಲ್ ಬರ್ಲಿ ಸ್ವಲ್ಪ, ಅಂದ್ರೆ ಇದು ಸಂಬಂಧಗಳನ್ನ ಬೆಸೆಯೋ ಶೋ. ಸೊ ಹಾಗೆ ನಮ್ಮ ಸಂಬಂಧನು ಸ್ವಲ್ಪ ಸರಿ ಹೋಗ್ಬೋದು, ಪ್ರೀತಿ ಜಾಸ್ತಿ ಆಗ್ಬೋದು ಅಂತ ಜೊತೆ ಕರ್ಕೊಂಡು. ನಾನು ಹೇಳಿದ್ನಲ್ಲ, ಇಲ್ಲಿರುತ್ತೆ ಎಂಟರ್ಟೈನ್ಮೆಂಟ್, ಜೊತೆಗಿರುತ್ತೆ ಸಂಬಂಧಗಳ ಕಮಿಟ್ಮೆಂಟ್ ಅಂತ. ಇಲ್ಲಿ ಸಂಬಂಧಗಳ ಕಮಿಟ್ಮೆಂಟ್ ಇದೆ, ಆದ್ರೆ ಸ್ವಲ್ಪ ಪ್ರೀತಿ ಇನ್ನೂ ಹೆಚ್ಚಾದ್ರೆ ನಮ್ಮ ಗುಂಡಮ್ಮಂಗೆ ಸಿಕ್ಕಾಪಟ್ಟೆ ಇಲ್ಲಿಂದ ಹೋಗ್ತಾ ನಾವು ಪ್ರೀತಿ ಮಾಡ್ತಾ ಹೋಗ್ತೀವಿ, ಮತ್ತೆ ಸೀರಿಯಲ್ ನಲ್ಲಿ ನಾವು ಜಗಳ ಆಡಲ್ಲ. ಅದೇ ಇವತ್ತಿನ ನಮ್ಮ ಉದ್ದೇಶ. ಏನ್ರಪ್ಪ? ಸೊ ಫುಲ್ ಜೋಶಲ್ಲಿ ಕಾಣ್ತಾ ಇದ್ದೀರಾ ಇಬ್ರು. ನಮ್ಮ ಆಟೋನ ಇದೇ ಜೋಶಲ್ಲಿ ಶುರು ಮಾಡ್ಬಿಡೋಣ. ಎಸ್, ಬನ್ನಿ ಆಟದ ಕಡೆ ಹೋಗೋಣ. ಜಬರ್ದಸ್ತ್ ಚಪ್ಪಾಳೆ ಬರ್ಲಿ ಮುದ್ದಾದ ಬ್ಯೂಟಿಫುಲ್ ಲೇಡೀಸ್ಗೆ. ಯೂಶಲಿ ನಮ್ಮ ಸೆಟ್ಟಲ್ಲಿ ಇಷ್ಟೇ ಸೆಟಪ್ ಇರ್ತಾ ಇದ್ದಿದ್ದು. ಆ್ಯಕ್ಚುಲಿ ನೀವಿಬ್ರು ಬಂದಿದ್ದೀರಾ ಅಂತ ಅಧ್ಯಕ್ಷರು ಅದೇನೋ ಹೊಸ ಸೆಟಪ್ ಬೇರೆ ಇಡ್ಸಿದ್ದಾರೆ. ಏನು ಅಂತ ಅಧ್ಯಕ್ಷರೇ ನಂಗೆ ಸ್ವಲ್ಪ ಪ್ಲೇ ಮಾಡ್ತಾ ಇದ್ದೀರಾ? ನಾನು ಚಿಕ್ಕ ಹುಡುಗ ಇದ್ದಾಗಿಂದ ನಿಮ್ಮ ನೋಡ್ತಾ ನಾವಿಬ್ರು ಇನ್ಫ್ಯಾಕ್ಟ್ ನೀವು ಚಿಕ್ಕ ವಯಸ್ಸಿನ, ನಾವಿಬ್ರು ಚಿಕ್ಕ ವಯಸ್ಸಾ? ಅಲ್ಲಲ್ಲ, ನೀವು ಚಿಕ್ಕವರಿದ್ರಿ, ನಾನು ದೊಡ್ಡವಳಿದ್ದೆ. ಬಟ್ ನೀವು ಅವಾಗೂ ಹಾಗೆ ಇದ್ದೀರಾ, ಈಗಲೂ ಹಾಗೆ ಇದ್ದೀರಾ. ಇದು ಏನು ಹೆಂಗೆ? ಚೆನ್ನಾಗಿ ನೀರ್ ಕುಡಿರಿ, ಚೆನ್ನಾಗಿ ನೀರ್ ಕುಡಿರಿ, ಚೆನ್ನಾಗಿ ನೀರ್ ಕುಡಿರಿ. ಚೆನ್ನಾಗಿ ನೀರು ಕುಡಿಬೇಕಾ? ದಿನಕ್ಕೆ 4 ಲೀಟರ್ ನೀರ್ ಕುಡಿಬೇಕು ಆನಂದ್, ಅವಾಗ್ಲೇ ಈ ತರ ಇರಕ್ ಸಾಧ್ಯ. ಹೌದಾ? ನನ್ನ ಸೌಂದರ್ಯದ ಗುಟ್ಟು ಸ್ವಚ್ಛವಾದ ನೀರು. ನೀವೇ ಹೇಳಿರೋದು 4 ಲೀಟರ್ ನೀರು ಕುಡಿಬೇಕು ದಿನಕ್ಕೆ ಅಂತ. ಅದಕ್ಕೆ ಆ ಮಡಿಕೆನ ತರಿಸಿದಾರೆ ನಮ್ಮ ಅಧ್ಯಕ್ಷರು ಸ್ಪೆಷಲಿ ನಿಮಗೋಸ್ಕರ. ಸೊ ಇವಾಗ ಏನಪ್ಪ ವಿಷಯ ಅಂದ್ರೆ, ಸರಿಯಾದ ಉತ್ತರಕ್ಕೆ ನಾನ್ ನಿಮ್ಗೆ ಹಣ ಕೊಡ್ತೀನಿ. ಅದೇನಾದ್ರೂ ತಪ್ಪು ಉತ್ತರ ಆದ್ರೆ ನಿಮ್ಗೆ ಟೆನ್ಷನ್ ಅಲ್ಲಿ ಬೆವರ್ಗಿವ್ರು ಬಂದು ಮೈಂಡ್ ಸ್ವಲ್ಪ ನೀರ್ ಹೋಗ್ಬಿಟ್ರೆ ನೋ 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 ನೋ, ಅದಕ್ಕೆ ನೀವು ತಪ್ಪು ಉತ್ತರ ಕೊಟ್ರೆ ನೀರ್ ಕುಡಿಬೇಕು. ಓಕೆ, ಇವಾಗ ನಮ್ಮ ಕಾರ್ಯಕ್ರಮದಲ್ಲಿ 4 ಸುತ್ತುಗಳಿರುತ್ತೆ. ಮೊದಲನೇ ಸುತ್ತನ್ನ ಯಶಸ್ವಿಯಾಗಿ ಆಡಿಗೆದ್ರೆ ನಿಮ್ಗೆ ಸಿಗುತ್ತೆ 1 ಲಕ್ಷ ರೂಪಾಯಿ. 2ನೇ ಸುತ್ತನ್ನ ಯಶಸ್ವಿಯಾಗಿ ಆಡಿಗೆದ್ರೆ ಸಿಗುತ್ತೆ 2 ಲಕ್ಷ ರೂಪಾಯಿ. 3ನೇ ಸುತ್ತನ್ನ ಯಶಸ್ವಿಯಾಗಿ ಆಡಿಗೆದ್ರೆ ನಿಮ್ಗೆ 3 ಲಕ್ಷ ರೂಪಾಯಿ. 4ನೇ ಸುತ್ತನ್ನ ಯಶಸ್ವಿಯಾಗಿ ಆಡಿಗೆದ್ರೆ 4 ಲಕ್ಷ. ಸೊ 4 ಸುತ್ತನ್ನ ಯಶಸ್ವಿಯಾಗಿ ಆಡಿಗೆದ್ರೆ ನಿಮ್ಗೆ ಸಿಗುತ್ತೆ 10 ಲಕ್ಷ ರೂಪಾಯಿ. ಸೊ ಮೊದಲನೇ ಸುತ್ತನ್ನ ಶುರು ಮಾಡ್ತೀನಿ. ಆ ಸುತ್ತಲ್ಲಿ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ನೀವೇ ಹೇಳ್ಬಿಡಿ. ಓಕೆ, ನಮ್ಮ ಕಾರ್ಯಕ್ರಮದ ಮೊದಲನೇ ಸುತ್ತು ಪೇರ್ ವಿತ್ ಪೇರೆಂಟ್. ಈ ಸುತ್ತಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳಕ್ ಮುಂಚೆ ಪೇರೆಂಟ್ಸ್ ನ ಮಕ್ಕಳನ್ನ ಕರೆಸ್ಬಿಡ್ತೀನಿ. ಓಕೆನಾ? ಜಬರ್ದಸ್ತ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪೇರ್ ವಿತ್ ಪೇರೆಂಟ್ಸ್ ಸುತ್ತಲ್ಲಿ ಭಾಗವಹಿಸ್ತಿರೋಂತ ಮುದ್ದಾದ ಮಕ್ಕಳನ್ನ.
ಫ್ಯಾನ್ಸಿ ಪೇರ್ ವಿತ್ ಪೇರೆಂಟ್ಸ್ ಸುತ್ತಲಿ ಭಾಗವಹಿಸ್ತಿರುವಂತ ಮುದ್ದಾದ ತಾಯಂದ್ರನ್ನ ಓಕೆ, ಈಗ ನಮ್ಮ ಗುಂಡಮ್ಮ ಅವರು ಸುತ್ತನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿ 5 ಜನ ಮಕ್ಳಿದ್ದಾರೆ, ಇಲ್ಲಿ 3 ಜನ ತಾಯಂದ್ರಿದ್ದಾರೆ. ಇಲ್ಲಿ 5 ಜನ ಮಕ್ಕಳಲ್ಲಿ 3 ಜನ ಮಕ್ಕಳು ಇವರ ಆಕ್ಚುಯಲ್ ಮಕ್ಕಳು. Yes. ಇನ್ನಿಬ್ರನ್ನ ಕನ್ಫ್ಯೂಸ್ ಮಾಡಿ ಇಲ್ಲಿ ನಿಲ್ಸಿರ್ತಾರೆ. ಅಂದ್ರೆ ನಮಗ್ ಕನ್ಫ್ಯೂಸ್ ಮಾಡಕ್ ಇಲ್ಲಿ ನಿಲ್ಸಿರ್ತಾರೆ. Okay, ಹಾ. ಸೊ ನಾವ್ ಇಬ್ರ ತಾಯಂದಿರ ಕರೆಕ್ಟ್ ಆಗಿರೋ ಮಕ್ಳ ಪೇರ್ನ ಕಂಡು ಹಿಡಿಬೇಕು. ಹಾ. ಒಂದು ಈ ತರ ಕರೆಕ್ಟ್ ಆಗಿ ಕಂಡು ಹಿಡಿದ್ರೆ 50,000 ಸಿಗುತ್ತೆ, ಇನ್ನೊಂದು ಕಂಡು ಹಿಡಿದ್ರೆ ಇನ್ನೊಂದು 50,000 ಸಿಗುತ್ತೆ. ಸೊ ಟೋಟಲ್ ಆಗಿ ಈ ರೌಂಡ್ ಅಲ್ಲಿ ನಾವು 1 ಲಕ್ಷ ಗೆಲ್ಬಹುದು. ವೆರಿ ಗುಡ್. ನನ್ನ ಹೆಗಲ ಮೇಲಿನ ಭಾರನ ಇಳಿಸಿದಕ್ಕೆ ಗುಂಡಮ್ಮ, ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಲವ್ ಯು ಟು. ಓಕೆ, ಈಗ ಎ ಬಿ ಸಿ ಅಲ್ಲಿ ಹಾ. ಫಸ್ಟ್ ಯಾವ ಪೇರೆಂಟ್ ನ ಸೆಲೆಕ್ಟ್ ಮಾಡ್ತೀರಿ? A. ಪೇರೆಂಟ್ ಎ ಆನ್ ಸ್ಕ್ರೀನ್, ಚೈಲ್ಡ್ 1. ಇವ್ರು ಮೇ ಬಿ ಇವರಿದ್ರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ನೋಡಿದ ತಕ್ಷಣ ಹೇಳ್ತಾರೆ ಅನ್ಸತ್ತೆ. ಹೌದಾ? ಏನ್ ಹೋಲಿಕೆ ಅನ್ನಿಸ್ತಾ ಇದೆ? ಮೂಗು. ನಂಗೆ ಏನೋ ತುಂಬಾ ಲಿಪ್ ಹೋಲಿಕೆ ಇದೆ, Okay. ಕಣ್ಣು ಹೋಲಿಕೆ ಇದೆ, ಹಾ. ಆಮೇಲೆ ಒಂಚೂರು ಸ್ಮೈಲ್ ಮಾಡಿ ಇಬ್ರು ಒಂದ್ ಸ್ವಲ್ಪ. yes. ಅಯ್ಯೋ ನೀವು ಅವ್ರ ಹತ್ರ ಹೋಗಿ ಕೂಡ ಮಾತಾಡ್ಬೋದು. ಹೌದಾ? ಹಾ. ಹಾಯ್. ನಿಮ್ ಹೆಸರು? ಸುಷ್ಮಾ. ಓಕೆ, ಸುಷ್ಮಾ. ನಿಮ್ ಮಗಳ ಹೆಸರು? ನನಗೆ ಮಗಳಿಲ್ಲ, ಇಬ್ರು ಗಂಡ್ ಮಕ್ಳು. ಪ್ಲೀಸ್ ನಿಜ. ನಿಜವಾಗ್ಲೂ? ಅವ್ರು ಏನೇನೋ ಹೇಳ್ಕೊಡ್ತಾರೆ, ನೀವು ನಿಜ ಹೇಳಿ ಪ್ಲೀಸ್. ನಿಜವಾಗ್ಲೂ ನಂಗೆ ಇಬ್ರು ಗಂಡ್ ಮಕ್ಳು. ನೀವು ಅಂದ್ರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಬೆಳ್ಳಗೆ ಮುಖ ತುಂಬಾ ಕಳೆ ತುಂಬಿಕೊಂಡಿದ್ರ ಅಥವಾ ನಾರ್ಮಲ್ ಆಗಿ ಹಂಗೆ ಇದ್ರ? ನಾರ್ಮಲ್ ಆಗಿ ಹಾಗೆ ಇದೆ. ನಾನು ಕಾರ್ಯಕ್ರಮದಲ್ಲಿ ಏನೇನೆಲ್ಲ ಕೇಳಿರೋದ್ ನೋಡಿದ್ದೆ, ಆದ್ರೆ ಫಸ್ಟ್ ಟೈಮ್ ಬುಡಕ್ಕೆ ಕೈ ಹಾಕ್ದವ್ರು ನಮ್ ಗುಂಡಮ್ಮ. ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ಬೆಳ್ಳಕ್ಕಿದ್ರಾ ಇಲ್ಲ ಓಕೆ ಆಗಿದ್ರಾ? ವಾ. ನೀವು ನೋಡಿ ಇಲ್ಲಿ ಮಾತಾಡಿಸ್ತಾ ಇರಿ, ನಾನು ಅಲ್ಲಿ ಹೋಗ್ತೀನಿ ಒಂದೇ 1 ನಿಮಿಷ. ಬೇಬಿ, ಡ್ರೆಸ್ ಯಾರು ಹೊಲ್ಸ್ಕೊಟ್ಟಿದ್ ನಿಂಗೆ? ನಮ್ಮ ಮಮ್ಮಿ. ಮಮ್ಮಿ. ನಿಮ್ಮ ಮಮ್ಮಿಗೆ ಎಷ್ಟು ಜನ ಮಕ್ಕಳು? ನಮ್ಮ ಮಮ್ಮಿಗೆ ಇಬ್ರು. ಹಾ? ಇಬ್ರು. ನಿಮ್ಮಮ್ಮನ ಹೆಸರು ಯಾವ ಲೆಟರ್ ಇಂದ ಸ್ಟಾರ್ಟ್ ಆಗುತ್ತೆ? ಹೆಚ್. ಏನು ನಿನ್ನ ಹೆಸರು? ಉತ್ತಮ್. ಉತ್ತಮ್. ನಿಮ್ಮಮ್ಮ ಎಲ್ಲಿ ನಿಂತಿದಾರಲ್ಲಿ? ಏಯ್ ಹೊಡಿತೀನಿ. ಅವ್ರೇನಾ? ಎಸ್. ಸುಳ್ಳು ಹೇಳ್ಬೇಡ. ನಿಜ. ಯಾರು ಕರೆಕ್ಟ್ ಆಗಿ ಫಸ್ಟ್ ಸೆಕೆಂಡ್ ಥರ್ಡಾ? ಏ. ಏನಾ? ಏಯ್ ನಿಜ ಅವ್ರೆ. ಯಾವ ಸ್ಕೂಲ್? ತೋರ್ಸಂಗಿಲ್ವೋ? ಅಯ್ಯೋ ರಾಮ. ಹಲೋ. ಹಾಯ್. ಏನ್ ನಿನ್ನ ಹೆಸರು? ಅಭಿರಾಮ್. ಯಾವ ಕ್ಲಾಸ್ ನೀನು? 5. 5. ಎಲ್ಲಿ ಮಮ್ಮಿ ಎಲ್ಲಿ ನಿಂತಿದ್ದಾರೆ? ಇದು ಪಕ್ಕ ಇದೊಂದು ಇರ್ಲಿ, ಇದೊಂದು. ಓಕೆ, ನೆಕ್ಸ್ಟ್ ಚೈಲ್ಡ್ ನೋಡೋಣ. ಜಸ್ಟ್ ಒಂದ್ಸಲ ಎಲ್ರು ನೋಡಿ. ಓಕೆ, ಆಯ್ತು. ಚೈಲ್ಡ್ 2. ನೋ ಹುಬ್ಬು ಎಲ್ಲ ನೋಡಿ, ಹುಬ್ಬು, ಕಣ್ಣು ಇಲ್ಲ ಅವ್ರ ಐಬ್ರೋಸ್ ಮಾಡಿಸ್ಕೊಂಡಾಗ ಹೆಂಗೆಂಗೋ ಕೆಲವ್ರು ಅವರ ತಂದೆ ತರನು ಇರ್ತಾರೆ. ಒಂದ್ ನಿಮಿಷ. ಚೈಲ್ಡ್ 1 ತೋರಿಸಿ. ಒಂದ್ Child ನಿಮಿಷ. 1. ಲಿಪ್ಸ್ಟಿಕ್ ಏಯ್ ಬಿಂದಿನೂ ಸೇಮ್, ಮೇಕಪ್ ಮೆನು ಸೇಮ್. ಕಣ್ಮುಚ್ಚಿ ಒಂದ್ಸತಿ ಮಮ್ಮಿ. ಅಲ್ಲಿ ನೋಡಿ, ಪಿಂಕ್ ಐ ಶ್ಯಾಡೋ ಕೊಡಿ. ಇದು ಫಿಕ್ಸ್. A1. ಕೊನೆ ನಂದು ಪಿಂಕ್ ಐ ಶ್ಯಾಡೋ ಆದ್ರೆ ಇವ್ರದ್ದು ಪಿಂಕ್ ಐ ಶ್ಯಾಡೋ ಅಂತಾರೆ. ಇಲ್ಲ ಇದು A1 ಫಿಕ್ಸ್. ಸರಿ, ಫ್ರೀಸ್ ಮಾಡ್ಬಿಡ್ಲಾ? ಮಾಡ್ಬಿಡಿ. ಮೊಟ್ಟ ಮೊದಲನೇ ಸಾರ್ತಿ ನಮ್ಮ ಜೀನ್ಸ್ ನ ಇತಿಹಾಸದಲ್ಲಿ 5 ಆಪ್ಷನ್ಸ್ ನ ನೋಡಿದೆ. ಇದೇ ಕರೆಕ್ಟ್ ಅಂತ ಫಸ್ಟ್ ಟೈಮ್ ಫ್ರೀಸ್ ಮಾಡ್ತಾ ಇದಾರೆ ಅಧ್ಯಕ್ಷರೇ. ಇದು ಸರಿನಾ ತಪ್ಪ ತೋರಿಸಿ. ಆನ್ಸರ್ಗೆ ನನ್ನ ಕಡೆನ ಸಿಗ್ತಾ ಇದೆ 50,000 ರೂಪಾಯಿ. ಇದು ನಿಮ್ಗೆನೆ ತಗೊಳ್ಳಿ. ಅತ್ತೆ ಕೈಲೇ ಇರ್ಲಿ. ಓಕೆ, ಈಗ ನೆಕ್ಸ್ಟ್ ಯಾವ ಪೇರೆಂಟ್ ನ ಸೆಲೆಕ್ಟ್ ಮಾಡ್ತೀರಿ? C. ಓಕೆ, ಪೇರೆಂಟ್ ಸಿ ಆನ್ ಸ್ಕ್ರೀನ್. ಒಂದ್ಸತಿ 3 ತೋರಿಸಿ ಪ್ಲೀಸ್. ಚೈಲ್ಡ್ 3. ನಂಗೆ ಏನ್ ಗೊತ್ತಾ, ಅವನು ಮುದ್ ಮಾಡಿ ಮುಖಕ್ಕೆಲ್ಲ ಫುಲ್ ಮುದ್ ಕೊಡ್ಬೇಕು ಅನಿಸ್ತದೆ, ಬಟ್ ಮುಖಕ್ಕೆಲ್ಲ ಲಿಪ್ಸ್ಟಿಕ್ ಆಗುತ್ತೆ. ಸೊ ಒಂದ್ ಬೇಕಾದ್ರೆ ಕೊಡಿ, ನಮ್ ಕಡೆಯಿಂದ ಪರ್ಮಿಷನ್ ಇದೆ. ಕೊಡ್ಲಾ? ಹಾ. ಓಯ್ ಅಭಿರಾಮ್. He's looking
ಸೋ ಕ್ಯೂಟ್. ಏ ಇಬ್ರಿಗೂ ಒಂದ್ ಕೊಡ್ಲಾ ಪ್ಲೀಸ್? ಕೊಡಿ ಪ್ಲೀಸ್ ಕೊಡಿ. ನೀನ್ ನಂಗೊಂದ್ ಕೊಡು. ಹೇಳಿ ಏನೀಗ? C3 ಅಭಿರಾಮ್. C3ನಾ? ಬೇಬಿ ನಿಂಗ್ ಗ್ರಾಫಿಕ್ಸ್ ಇಷ್ಟ ಆಯ್ತಾ ಅದು? ಹಾ. ಮಮ್ಮಿ ಬೇಕಾ? ಹೌದಾ? ಎಲ್ಲಿದಾರ ಮಮ್ಮಿ? ಓಡು ಅಮ್ಮನ ಹತ್ರ ಓಡು. ಮಮ್ಮಿ ಹತ್ರ ಹೋಗು. ಪ್ಲೀಸ್ ಬೇಬಿ ಮಮ್ಮಿ ಹತ್ರ ಹೋಗು. ಹೋಗು, ಓಡು ಮಮ್ಮಿ ಹತ್ರ. ಬಾ ಚಿನ್ನ, ಹೋಗು baby. ಗೊತ್ತಾಯ್ತಾ ಇವ್ರ ಅಮ್ಮ ಯಾರು ಅಂತ? ಯಾರ್ ಬೇಬಿ ಮಮ್ಮಿ? ನಾನೇ. ಯಾರು ನಾನೇ. ಅವ್ರು ತಾನೇ ಅಭಿ ನಾನ್ ಕರ್ಕೊಂಡು ಹೋಗ್ತೀನಿ ಬಾ ಕರ್ಕೊಂಡು ಹೋಗ್ತೀನಿ ಅಮ್ಮನ ಹತ್ರ. ಕೊಟ್ಟು ಮೋಸ ಮಾಡ್ತಾ ಇದಾರೆ. ಫಸ್ಟ್ C3 ಫ್ರೀಸಾ? Yes, yes. ಓಕೆ ಅಧ್ಯಕ್ಷರೇ, C3. ಹೆಣ್ಮಗಳಲ್ವಾ ಗಂಡ್ ಮಗು ಕೊಡ್ತಾ ಇದೀನಿ. ಹೋಗು ಬೇಬಿ ಮಮ್ಮಿ ಹತ್ರ. ಮಮ್ಮಿ ತಾನೆ ಹೋಗು ಬೇಬಿ. ಮಕ್ಕಳು ಸುಳ್ಳು ಹೇಳಲ್ಲ. ಹೋಗಿ ಇಚ್ಚ ಮಮ್ಮಿಗೊಂದು ಉಮ್ಮ ಕೊಡ್ತೀಯಾ? ಪಾಪ ಅವ್ರು ಅಮ್ಮನೇ ಎಲ್ಲ ಅಂತಿದ್ದಾರೆ, ಉಮ್ಮ ಕೊಡಿಸ್ತಾರೆ ಇವರು. ಹಿಂಗ್ ನೀವ್ ಹೇಳದ್ ಸರಿನಾ? ಕೊಡು ಬೇಬಿ. ಮಮ್ಮಿನೇ ಫಿಕ್ಸು ಅಲ್ವಾ ಬೇಬಿ? ಈ ತರ ಪಕ್ಕದವ್ರು ಕೊಡ್ಸಿ ಮುತ್ತು ಪಕ್ಕದವ್ರಿಗೂ ಕೊಡ್ತಾನ ಅವನು. ಕೊಡಲ್ಲ ಅವ್ನು. ಕೊಡು. ಮಮ್ಮಿ ಯಾರು? ಅದು ಮಮ್ಮಿ ಯಾರು ಅಂತ ಕೇಳಿದ್ರೆ ಇವ್ರನ್ನೇ ತೋರಿಸ್ತಾನೆ. ಸರಿ, ಅಲ್ಲೇ ಇಟ್ಕೊಂಡು ನಿಂತ್ಕೊಂಡ್ಬಿಡಿ, ಫ್ರೀಸ್ ಮಾಡ್ತೀನಿ, ನೋಡೋಣ ಸರಿನಾ? ಓಕೆ ಅಧ್ಯಕ್ಷರೇ, C3 ನ ಫ್ರೀಸ್ ಮಾಡ್ತಾ ಇದಾರೆ. ಇದು ಸರಿನಾ ತಪ್ಪಾ ಅಂತ ತೋರಿಸಿ ಪ್ಲೀಸ್. ಎಲ್ಲಿ ಹೋಗ್ತೀಯ? ಅಮ್ಮನ ಹತ್ರ ಹೋಗ್ತೀಯ? ಅಲ್ಲಿ ಹೋಗ್ತೀಯ? ಇವಾಗ ಗೊತ್ತಾಗ್ತಿದೆ ಎಲ್ಲಿ ಹೋಗೋಕೆ. ನಿಂಗೆ ಆವಾಗಲೇ ತೋರ್ಸಕ್ಕಾಗಿಲ್ಲ ನಿಂಗೆ. ಜೋಕ್ಸ್ ಅಪಾರ್ಟ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಕಿಡ್ಸ್ ಅಂಡ್ ತಾಯಂದ್ರ, ಫಸ್ಟ್ ಟೈಮ್ ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟು ಫಾಸ್ಟ್ ಆಗಿ ಒಂದು ಸುತ್ತು ಮುಗಿದಿದೆ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಬಾಯ್. ಇಲ್ಲಿಗೆ ನಮ್ಮ ಕಾರ್ಯಕ್ರಮದ ಮೊದಲನೇ ಸುತ್ತು ಮುಗಿದಿದೆ. ನಿಮ್ಮ ಬೊಕ್ಕಸದಲ್ಲಿದೆ 1 ಲಕ್ಷ ರೂಪಾಯಿ. ಈಗ ಅಸಲಿ ಆಟ ಶುರು ಆಗುತ್ತೆ. ನಮ್ಮ ಕಾರ್ಯಕ್ರಮದ 2ನೇ ಸುತ್ತಿಗೆ ಹೋಗೋಣ. ನಮ್ಮ ಕಾರ್ಯಕ್ರಮದ 2ನೇ ಸುತ್ತು ಸೆಲೆಬ್ರಿಟಿ ಆಲ್ಬಮ್. ಓಕೆ, ಈ ಸುತ್ತು ಬಗ್ಗೆ ಹೇಳಕ್ ಮುಂಚೆ 4 ಆಪ್ಷನ್ಗಳನ್ನ ನಿಮಗೆ ತೋರಿಸ್ಬಿಡ್ತೀನಿ. ಓಕೆ ಅಧ್ಯಕ್ಷರ, ಆಪ್ಷನ್ಸ್ ಪ್ಲೀಸ್. ಈ ಸುತ್ತಲ್ಲಿ 4 ಆಪ್ಷನ್ ಇರುತ್ತೆ. ನೀವು ಯಾವ್ದಾದ್ರು 2 ಆಪ್ಷನ್ ನ ಸೆಲೆಕ್ಟ್ ಮಾಡ್ಬೇಕು. ಆ 2 ಆಪ್ಷನ್ಗೂ ನೀವು ಸರಿಯಾಗಿ ಉತ್ತರ ಕೊಟ್ರೆ ಪ್ರತಿ ಸರಿಯಾದ ಉತ್ತರಕ್ಕೆ ನಿಮ್ಗೆ ಸಿಗತ್ತೆ 1 ಲಕ್ಷ ರೂಪಾಯಿ. ಸೊ ಈ ಸುತ್ತಲ್ಲಿ ನೀವು ಗೆಲ್ಬೋದು 2 ಲಕ್ಷ ರೂಪಾಯಿ. ಈಗ ಫಸ್ಟ್ ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರಿ? ಸೆಲೆಬ್ರಿಟಿ ಚೈಲ್ಡ್ಹುಡ್. ಸೆಲೆಬ್ರಿಟಿ ಚೈಲ್ಡ್ಹುಡ್ ಪ್ಲೀಸ್. ಪಿಕ್ಚರ್ ಪ್ಲೀಸ್. ಸೋ ಕ್ಯೂಟ್. ನಿಮ್ಮನ್ನೇ ನೋಡಿ ನಗ್ತಾ ಇರೋ ತರ ಇದೆ. ನೀರ್ ಕುಡಿಸ್ತೀನಿ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಬೇಬಿ. ಇಲ್ಲ, ಇನ್ನೊಂದು ಆಪ್ಷನ್ ತೋರಿಸಿ. ಆಪ್ಷನ್ ಬಿ ಸಂಯುಕ್ತ ಹೆಗ್ಡೆ. ಮೂಗು. ಅವರು ಸಿಕ್ಕಾಪಟ್ಟೆ ನಾಟಿ, ಮಗುನು ಸಿಕ್ಕಾಪಟ್ಟೆ ನಾಟಿ ತರ ಅನ್ಸ್ತಾ ಇದೆ. पण मस्त केस असेल लोकने. फोरहेड विल बी स्मॉल. ओके, दिस चाइल्ड्स फोरहेड ಅಗ್ಲ ಇದೆ ಅಲ್ಲ ಹಣೆ, ಅದ್ ನೋಡ್ತಾ ಇದ್ದೆ. ಹೇಳಿ, ನನಗೂ ಕೇಳಿಸ್ಲಿ. ಯಾಕೆ ಅವ್ರು ಮಾತ್ರ ನಿಮ್ಮ ಮಗಳ? ಓಕೆ, ನೆಕ್ಸ್ಟ್ ಆಪ್ಷನ್ ಸಿ. ಇವರು ನಭಾ ನಟೇಶ್. ನಭಾ ನಟೇಶ್ ಅಲ್ಲ. ಇವರು ತೂಕತ್ತು ಗಡಬಡ ಜಲ ಜಲ ಲಡಕಿ. ನೆಕ್ಸ್ಟ್ ಆಪ್ಷನ್. ಆಪ್ಷನ್ ಡಿ ಮಾನ್ವಿತಾ ಹರೀಶ್. ಈ ಹಸು ಪುರೋಹಿತ. ಹಣೆ ಹಣೆ ಪಳೆ ಹಣೆಯಲ್ಲೇ ಇದ್ದಾರೆ ಸುಮತಿ ಅಮ್ಮ ಇವತ್ತು. ಇಟ್ ಇಸ್ ಸಂಯುಕ್ತ ಹೆಗ್ಡೆ ಫಾರ್ ಶೋರ್. ಒಂದ್ ಕೆಲಸ ಮಾಡ್ಲಾ, ಅಷ್ಟು ಆಪ್ಷನ್ಸ್ ಒಟ್ಟಿಗೆ ಹಾಕ್ಸ್ಲಾ? ಹಾಕಿ. ಆಲ್ ಆಪ್ಷನ್ಸ್ ಟುಗೆದರ್ ಪ್ಲೀಸ್. ಸಂಯುಕ್ತ ಹೆಗ್ಡೆ.
ಆ ಸ್ಮೈಲ್ ಹಂಗೆ ಇದೆ, ಹಾ ಮತ್ತ ಒಂಥರ ನಾಟಿನೆಸ್ ಇದೆ, ಗೊತ್ತಾಗ್ತಿರ್ ಆಕ್ಚುಲಿ मग दिसता एक ही मुंडगीता ಅದಿತಿ ಪ್ರಭುದೇವ ಸ್ಮೈಲು ಹಾಗೆ ಇದೆ, ಒಂಥರ ನಾಟಿ ಆಗಿದೆ. एक ही मुंड ಇಲ್ಲ ಸರಿ, ಸಂಯುಕ್ತ ಎ ಬಿ ಒಟ್ಟಿಗೆ ಹಾಕ್ಸ್ಲಾ? हाँ ಸಂಯುಕ್ತ ಅಧ್ಯಕ್ಷರ ಆಪ್ಷನ್ಸ್ ಎ ಅಂಡ್ ಬಿ ಟುಗೆದರ್ ಪ್ಲೀಸ್. ಸರಿ, ಎ ಅಲ್ಲಿ ಏನ್ ಹೋಲಿಕೆ ಅನ್ನಿಸ್ತಾ ಇದೆ ನೀವ್ ಹೇಳಿ. ಸ್ಮೈಲ್ ಹೋಲಿಕೆ ಅನಿಸ್ತಾ ಇದೆ ನನಗೆ. ಓಕೆ, ಪುಟ್ಟು ತುಟಿ ಅಂತ. ಹಾ ಹಾ, ಕಣ್ಣು ಕಣ್ಣು ಸ್ವಲ್ಪ ಹೌದು, ಅವ್ರದ್ದು ದೊಡ್ಡದಿದೆ, ಹೌದು. ಬೇರೆ ಆಪ್ಷನ್ಸ್ ನೋಡ್ತೀರಾ? ಆಹಾ. ಇದೆರಡೆ, ಎ ಬಿನೇ ಬೇಕು. ಫೋರ್ ಹೆಡ್ ಸಿಮಿಲರ್ ಇದೆ ಬಿ ಮತ್ತೆ ಮಗುದು. ಐ ಥಿಂಕ್ ಬಿ ಹಾ? ಬಿ ಬಿನಾ? ಪಕ್ಕನ ಫ್ರೀಸ್ ಮಾಡ್ಲಾ? ನಂಗೆ ಯಾಕೋ ದೊಡ್ಡವ್ರ ಮಾತು ಕೇಳ್ಬೇಕು ಅಂತ ಒಂದ್ ಕಡೆ ಅನ್ನಿಸ್ತಿದೆ. ಅದೇನೋ ಗೊತ್ತಿಲ್ಲ, ಇಬ್ರು ಮುಖ ಒಂದೇ ತರ ಅನ್ನಿಸ್ತಿದೆ. ಮಕ್ಕಳ ಅತ್ತೆ ಅಷ್ಟೇ ಹೇಳಿದ್ರು ಬೇಡ ಅಂತ ಸೊಸೆ ಇಲ್ಲ, ನಿರ್ಧಾರ ಅದೇ ತಗೊಂಡ್ರು. ನಂಗೆ ಒಂಥರ ಗೊತ್ತಿಲ್ಲ. ಅತ್ತೆ ಮಾತನ್ನ ಮೀರಿ, ಇಲ್ಲ ಅವ್ರ ಮಾತು ಫೈನಲ್. ಅತ್ತೆ ಮಾತು ಬೆಲೆ ಇಲ್ಲ ಅಂತ ಲೈವ್ ಅಲ್ಲಿ ತೋರಿಸ್ಬಿಟ್ರು. ಇಲ್ಲ, ಏನ್ ಗೊತ್ತಾ, ಇವ್ರು ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋರು. ಇಲ್ಲ, ಇವ್ರು ಜಾಸ್ತಿ ಇಲ್ಲ, ಇವ್ರು ಜಾಸ್ತಿ ಐ ಥಿಂಕ್ ಇಟ್ಸ್ ಎ. ನೋಡಿ, ಅತ್ತೆ ಮಾತನ್ನು ಕೇಳಿದ್ರೆ ಜೀವನದಲ್ಲಿ ಉದ್ಧಾರ ಆಗ್ಬೋದೇನೋ, ಯು ನೆವರ್ ನೋ. ಇಟ್ಸ್ ಸೋ ಕನ್ಫ್ಯೂಸಿಂಗ್. ಹೇಳಿ, ಬಟ್ ಡಿಸಿಷನ್ ನಿಮ್ದು. ಏನ ಏನ ಓಕೆ ಓಕೆ, ಅಧ್ಯಕ್ಷರೇ ಎ ಅಂತ ಹೇಳ್ತಾ ಇದ್ದಾರೆ. ಫ್ರೀಸ್ ಮಾಡಿ. ವಿಧಿಯ ನಾಟಕ ಆಗಿದ್ರೆ ಈಗ ಸುಮತಿ ಅಮ್ಮನ ಸೌಂದರ್ಯವನ್ನು ಹೆಚ್ಚಿಸುವಂತ ಸಮಯ ಬಂದಿದೆ. ನೀರು ಕುಡಿಯೋ ಗೀತಮ್ಮ, ನಿಮ್ ಕೈಯಾರೆ ನೀರು ಕೊಡಿಮ್ಮ. ಇರಿ ಒಂದ್ ನಿಮಿಷ. ಇದು ನೀರು ಕುಡಿದು ಕುಡಿಸೋದು ಟೆಸ್ಟ್ ಮಾಡೋದು ಅಲ್ಲ. ಅವ್ರು ಪಾಪ ಒಂದ್ ಗ್ಲಾಸ್ ಜಾಸ್ತಿ ಆಗತ್ತೆ ನಮ್ಮ ಅಮ್ಮನಿಗೆ, ಸೊ ಅರ್ಧ ನಾನು ಕುಡಿದು ಅರ್ಧ ಕುಡಿದು. ಇದು ಯಾವ ಸೀಮೆ ಶಿಕ್ಷೆನಪ್ಪ ಇದು? ಎಂಜಾಯ್ ಮಾಡ್ಕೊಂಡು ಮತ್ತಿನ್ನೊಂದು ಲೋಟಕ್ಕೆ ಹೋದ್ರಾ? ಬೇಕಾ? ಬೇಡ, ಬನ್ನಿ ಸಾಕು. ಓಕೆ, ಈಗ ನೆಕ್ಸ್ಟ್ ಯಾವ ಆಪ್ಷನ್ ಸೆಲೆಕ್ಟ್ ಮಾಡ್ತೀರಿ Sibling ನೋಡೋಣ. ಅಲ್ವಾ? ಸಿಬ್ಲಿಂಗ್ಸ್. ಓಕೆ, ಓಕೆ, ಸೆಲೆಬ್ರಿಟಿ ಸಿಬ್ಲಿಂಗ್ಸ್ ಪ್ಲೀಸ್. ಪಿಚ್ಚೆ ಪ್ಲೀಸ್. ವಿಧಿಯ ನಾಟಕ. ಆಪ್ಷನ್ಸ್ ನೋಡಿ ನೀರ್ ಕುಡಿತೀರಾ? ಆಪ್ಷನ್ಸ್ ನೋಡ್ತೀರಾನೇ ನೀರ್ ಕುಡಿತೀರಾ? ಆಪ್ಷನ್ಸ್ ನೋಡಿ ಕುಡಿತೀರಾ? ಓಕೆ, ಆಪ್ಷನ್ ಎ ರಾಜೇಂದ್ರ ಸಿಂಗ್ ಬಾಬು ಅವರು. ಏನ್ ಸೀರಿಯಸ್ ಆಗಿ ನೋಡ್ತಾ ಇದಾರೆ ಗುರು, ನನಗೆ ಭಯ ಆಗ್ತಾ ಇದೆ. ಐ ಥಿಂಕ್ ಈಸ್ ವಿಷ್ಣುವರ್ಧನ್ ಸರ್ ಬ್ರದರ್. ಹಾ, ಆಪ್ಷನ್ ಬಿ ರಾಮಕೃಷ್ಣ ಸರ್. ಏನ್ ಅನ್ನಿಸ್ತಾ ಇದೆ ಸುಮತಿಮ್ಮ? ಆಗ್ತಿಲ್ಲ. ಇಟ್ಸ್ ಯೋರ್ ಟರ್ನ್. ನಂಗೆ ದೇವ್ರ ನೋಡಿ, ಕಲರು, ಮೂಗು. ನೆಕ್ಸ್ಟ್ ನೆಕ್ಸ್ಟ್ ಆಪ್ಷನ್. ನೆಕ್ಸ್ಟ್ ಆಪ್ಷನ್ ಹೋಗೋಣ. ಆಪ್ಷನ್ ಸಿ ದಾದ. ಏನಾಯ್ತು, ಏನ್ ಹೋಲಿಕೆ ಅನ್ನಿಸ್ತಾ ಇದೆ? ಇಲ್ಲ, ನಂಗೆ ಅನ್ಸುತ್ತೆ ಇವ್ರ ಬ್ರದರ್ ಅವರು, ವಿಷ್ಣುವರ್ಧನ್ ಸರ್ ಬ್ರದರ್ ಅನ್ಸ, ಹೌದಾ? ಅಣ್ಣ ಇರಬೇಕು. ಹೌದಾ? ಸರಿ, ಏನಾದ್ರೂ ಹೋಲಿಕೆ ಅನ್ನಿಸ್ತಾ ಇದೆಯಾ? ತುಂಬಾ ಹೋಲಿಕೆ ಇದೆ. ಓಕೆ, ನೆಕ್ಸ್ಟ್ ಆಪ್ಷನ್ ನೋಡ್ಬಿಡೋಣ. ಆಪ್ಷನ್ ಡಿ ಕಾಶಿನಾಥ್ ಸರ್. ಕಾಶಿನಾಥ್ ಅವ್ರ ಅಣ್ಣನ್ ನೋಡಿದೀರಾ ಮೇಡಮ್? ಇಲ್ಲ, ನೋಡಿಲ್ಲ. ಕುಂದಾಪುರದಲ್ಲಿದ್ದಾರೆ. ಹೌದಾ? ಅಷ್ಟು ಕ್ಲೂ ಅಂತೂ ನಾನು ಕೊಡ್ತೀನಿ. ಈಗ ಅಷ್ಟು ಆಪ್ಷನ್ಸ್ ಒಟ್ಟಿಗೆ ಹಾಕ್ಸ್ಲಾ? ಆಲ್ ಆಪ್ಷನ್ಸ್ ಟುಗೆದರ್ ಪ್ಲೀಸ್. ಸೀನೆ ಫ್ರೀಸ್ ಮಾಡ್ತೀನಿ. ಸೀನಾ ಫ್ರೀಸ್ ಮಾಡ್ಬಿಡ್ಲಾ? ಕರಿಯಾನವಾ, ಯು ಹ್ಯಾವ್ ಸಮ್ ಅದರ್ ಆಪ್ಷನ್, ಯು ಕ್ಯಾನ್. ನೋ ನೋ. ಓಕೆ, ಅಧ್ಯಕ್ಷರೇ ಆಪ್ಷನ್ ಸಿ ಅಂತ ಹೇಳ್ತಾ ಇದಾರೆ. ಫ್ರೀಸ್ ಮಾಡಿ. ಇದು ಸರಿನಾ ತಪ್ಪ ಅಂತ ತೋರಿಸಿ. ನಿಮ್ಗೆ ಸಿಗ್ತಾ ಇದೆ 1 ಲಕ್ಷ ರೂಪಾಯಿ. ಅದು ವಿಷ್ಣು ದಾದಾ ಅವರ ಅಣ್ಣ ಎನ್ ರವಿಕುಮಾರ್ ಅಂತ. ಇವರು ರಂಗಭೂಮಿಯಲ್ಲಿ ಸಕ್ರಿಯರಾಗಿದ್ದಾರೆ. ಓಕೆನಾ, ಗೊತ್ತಾಯ್ತಾ? ಕರೆಕ್ಟ್ ಆಗಿ ಗೆಸ್ ಮಾಡಿದಿರಿ. ಇಲ್ಲಿಗೆ 2 ಸುತ್ತುಗಳು ಮುಗ್ದಿದೆ. ನಿಮ್ಮ ಬೊಕ್ಕಸದಲ್ಲಿದೆ 2 ಲಕ್ಷ ರೂಪಾಯಿ. ನಿಮ್ಮ ರಿಯಲ್ ತಾಯಿನ ಯಾವತ್ತಾದ್ರೂ ಮಿಸ್ ಮಾಡ್ಕೊಳ್ತೀರಾ? ಶೂಟಿಂಗ್ ದಿನ ಇರುತ್ತೆ. ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಾರೆ, ಹೌದಾ? ಸೊ ಅವರು ಪೋಸ್ಟಲ್ ಅಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಮಿಸ್ ಮಾಡ್ಕೋತೀನಿ, ಬಟ್ ಹೇಳಲ್ಲ ಯಾವತ್ತು ಅದನ್ನ. ಯಾಕಂತಂದ್ರೆ ಅವರು ಅಲ್ಲಿ ಕೆಲಸ ಮಾಡ್ತಿರೋದು, ಅಷ್ಟು ಕಷ್ಟ ಪಡ್ತಿರೋದು ನನ್ಗೋಸ್ಕರ ಅಂತ ಗೊತ್ತು.
ಸಂದರ್ಭದಲ್ಲಿ ತೆಗ್ಸಿದ ಫೋಟೋ ಇದು? ದೀಪಾವಳಿ ಹಬ್ಬ. ದೀಪಾವಳಿ ಹಬ್ಬಕ್ಕ ನೀವು ನಿಮ್ ತಾಯಿ ಜೊತೆ ಕಳೆದಂತ ಸ್ವೀಟ್ ಮೆಮರೀಸ್ ಏನಾದ್ರೂ ನೆನಪಿದ್ಯಾ ನಿಮ್ಗೆ? ಸಿಕ್ಕಾಪಟ್ಟೆ ಇದೆ ನಂಗೆ. ಇವನು ಒಟ್ಟು ಇಡೀ ಫ್ಯಾಮಿಲಿನ ನಾವು ಇವತ್ತು ಬೆಂಗಳೂರಂತ ಸಿಟಿಲಿ ಸರ್ವೈವ್ ಮಾಡ್ತಿದೀವಿ ಅಂತಂದ್ರೆ ಅದಕ್ಕೆ ಅಮ್ಮನೇ ಕಾರಣ. ಇವತ್ತು ನಾನು ಇನ್ನೂ ಇಲ್ಲಿ ನಿಂತಿದ್ದೀನಿ, ಮಾತಾಡ್ತಿದ್ದೀನಿ ಇಷ್ಟು ಅಂತಂದ್ರೆ ಅಮ್ಮ ಕಾರಣ. ಅದಕ್ಕೆ ಅಪ್ಪ ಅಮ್ಮ ಅದೊಂಥರ ನನ್ಗೇನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಆಕ್ಚುಲಿ. ಬಟ್ ಐ ಲವ್ ಹರ್, ಐ ಲವ್ ಯು. ನಿಮ್ ತಾಯಿಗೆ ಇಷ್ಟ ಆಯ್ತಾ ನೀವು ಈ ಫೀಲ್ಡ್ ಬರೋದು? ಆಕ್ಚುಲಿ ಅಪ್ಪ ಅಮ್ಮನ್ಗೆ ಇಬ್ರಿಗೂ ಇಷ್ಟ ಇರ್ಲಿಲ್ಲ. ಅವರು ನಾನು ಈ ತರ ಒಂದು ಸೀರಿಯಲ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಅವರು ಇಲ್ಲ ನಮ್ಗೆ ಇದು ಸರಿ ಅಲ್ಲ ಅಂತ ಹೇಳಿದಾಗ ನಾನು ಅವ್ರಿಗೆ ಹೇಳ್ಬಿಟ್ಟಿದ್ದೆ, ನಾನು ನಿಮ್ಮ ಹತ್ರ ಕೇಳ್ತಿಲ್ಲ, ಹೇಳ್ತಿದ್ದೀನಿ, ನಾನು ಡಿಸಿಷನ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಅಂತ. ಬಟ್ ನಾನು ಆ್ಯಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ ನಂತರ ಅವ್ರಿಗೆ ರಿಯಲೈಸ್ ಆಯಿತು ದಟ್ ನಾನು ಎಷ್ಟೇ ಕಷ್ಟಪಟ್ಟು ಅಲ್ಲಿ ಸುಸ್ತಾಗಿ ಮನೆಗೆ ಬಂದರೂ ಆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿತ್ತು, ಖುಷಿಯಿಂದ ಇರ್ತಿದ್ದೆ. ನಾವು ಏನೇ ಮಾಡ್ತಿದೀವಿ, ಅಚೀವ್ ಮಾಡ್ತಿದೀವಿ ಅಂತ ಜನ ನನ್ನನ್ನು ಮೆಚ್ಕೊಂಡ್ರು ಅದೆಲ್ಲ ಅವರಿಂದಾನೆ, ಅವ್ರು ಕೊಟ್ಟಿರೋ ಸಂಸ್ಕಾರ. ಇಟ್ಸ್ ದೇರ್ ಬ್ಲೆಸ್ಸಿಂಗ್ಸ್. ಅಬ್ಸಲ್ಯೂಟ್ಲಿ. ವೆರಿ ವೆಲ್ ಸರ್, ವೆರಿ ವೆಲ್ ಸರ್. ಓಕೆ, ನೀವು ಫೇಮಸ್ ಆಗಿದ್ದೀರಿ, ಇವಾಗ ಎಲ್ಲಿ ಹೋದ್ರು ಗುಂಡಮ್ಮ ಅಂತ ಕಂಡುಹಿಡಿತಾರೆ, ಗೀತಾ ಅಂತ ಕಂಡುಹಿಡಿತಾರೆ, ಅವ್ರ ಮನೆ ಮಗಳು ಅನ್ನೋಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಿಮ್ಮ ತಾಯಿಗೆ ಏನ್ ಅನ್ಸುತ್ತೆ? ಅಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರಾನು ಆಗುತ್ತಾ, ಈ ತರಾನು ಎಕ್ಸೆಪ್ಟ್ ಮಾಡ್ತಾರ ಜನ ಅಂತ. ಆಚೆ ಹೋದಾಗ ನಿಮ್ ಮಗಳನ್ನ ಟಿವಿಲಿ ನೋಡ್ದೇರಿ, ಚೆನ್ನಾಗ್ ಕಾಣ್ತಾಳವಳು ಅಂತ ಅಂತಾರೆ, ಅವ್ರು ಖುಷಿ ಪಡ್ತಾರೆ. ಅದೇ ಜನ ಒಂದು ಟೈಮಲ್ಲಿ ನಿಮ್ ಮಗಳು ಯಾಕೆ ಹಂಗಿದ್ದಾಳೆ, ಯಾವ ಅಕ್ಕಿ ತಿನ್ನಿಸ್ತೀರಾ ಅಂತ ಕೇಳ್ತಿದ್ರು. ಸೊ ಅದೊಂದು ಡ್ರಾಸ್ಟಿಕ್ ಚೇಂಜ್ ಇದೆ ಖಂಡಿತವಾಗ್ಲೂ. ಅವ್ರಿಗೆ ತುಂಬಾ ಖುಷಿ ಇದೆ. ಜನ ಈ ತರ ಗುರ್ತಿಸಿದಾಗ, ಖುಷಿ ಪಟ್ಟಾಗ ಅವ್ರು ತುಂಬಾ ಖುಷಿ ಪಡ್ತಾರೆ. ತುಂಬಾ ಖುಷಿ ನೋಡಿದ್ದೀನಿ ಅವ್ರ ಕಣ್ಣಲ್ಲಿ. ಅದನ್ನೆಲ್ಲ ಮೆಟ್ಟು ನಿಂತು ಇವತ್ತು ನೀವು ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀರಿ. ಇವತ್ತು ನೀವು ಸಮಾಜಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಮ್ಮನ್ನ ನಾವು ಪ್ರೀತಿಸ್ಕೋಬೇಕು. ಜನ ಹೇಗೆ ಇರ್ಲಿ, ಏನೇ ಮಾತಾಡ್ಲಿ, ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬೆಳಿಬೇಕು ಅಂತಂದ್ರೆ ಮೊದಲು ನಮ್ಮನ್ನ ನಾವು ಪ್ರೀತಿಸ್ಕೋಬೇಕು. ಜೊತೆಗೆ ಅಪ್ಪ ಅಮ್ಮ ಅನ್ನೋದು ಅದೊಂಥರ ಎಮೋಷನ್. ಇಷ್ಟು ದಿನ ಅವ್ರನ್ನ ವಿಲನ್ ತರ ನೋಡ್ತಿದ್ದೆ. ನಾನು ಚಿಕ್ಕವಳಿರ್ಬೇಕಾದ್ರೆ ಬೈತಿದ್ರು, ಹೊಡಿತಿದ್ರು. ಆದ್ರೆ ಬೆಳೀತಾ ಬೆಳೀತಾ ನನ್ಗೆ ಅವ್ರ ಬೆಲೆ ಏನು ಅಂತ ಅರ್ಥ ಆಯ್ತು. ಅವ್ರು ಯಾರಿಗೋಸ್ಕರ ಅಷ್ಟು ಕಷ್ಟಪಡ್ತಾರೆ, ಯಾಕೆ ಅಷ್ಟು ಕಷ್ಟಪಡ್ತಾರೆ ಅಂತ ಗೊತ್ತಾಯ್ತು. ಜಗತ್ತಲ್ಲಿ ಯಾರು ಜೊತೆಗೆ ನಿಲ್ದೇ ಇರ್ಬೋದು, ಆದ್ರೆ ಕೊನೆ ಉಸಿರು ತನಕ ಅಪ್ಪ ಅಮ್ಮ ಯಾವಾಗ್ಲೂ ಜೊತೆ ನಿಲ್ತಾರೆ. ಸೊ ಅವ್ರ ಮುಖದಲ್ಲಿರೋ ಆ ಸ್ಮೈಲ್ ನ ಯಾವತ್ತು ಫೇಡ್ ಆಗದೆ ಇರೋ ತರ ನೋಡ್ಕೊಳ್ಳಿ. ಜೊತೆಗೆ ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ಳಿ, ಆಗ ಎಲ್ಲರೂ ನಿಮ್ಮನ್ನ ಪ್ರೀತಿಸ್ತಾರೆ. ಹೌ ಸ್ವೀಟ್, ಹೌ ಸ್ವೀಟ್. ಸುಮತಿ ಅಮ್ಮ, ಸೊ ತಾಯಿಯಾಗಿ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ? ತಾಯ್ತನ ಅನ್ನೋದು ಎಲ್ರಿಗೂ ಒಂದು ಬೂನ್ ಅಂತ ಹೇಳ್ತೀನಿ. blessing. ಸೊ ನನಗೊಬ್ಬ ಮಗ ಇದ್ದಾನೆ, ಅವನಿಗೆ ಏನ್ ಓದ್ತಾ ಇದ್ದಾನೆ? ಅವನಿಗೆ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ತುಂಬಾ ಪ್ರೀತಿ ಅವನಿಗೆ ಅಮ್ಮನ್ ಕಂಡ್ರೆ. ನನಗೂ ಅಷ್ಟೇ, ಅವನೇ ಪ್ರಪಂಚ, ಅವ್ನು ಬಿಟ್ರೆ ಬೇರೆ ಪ್ರಪಂಚ ಅಲ್ಲ ನನಗೆ. ಪ್ರಪಂಚನೇ ನಮ್ಮಮ್ಮ, ನನ್ನ ಮಗ. ಅವ್ನಿಗೆ ಒಂದೇ ಹೇಳ್ದೆ, ಮಮ್ಮ ನಿನಗೆ ಕಂಫರ್ಟ್ ಕೊಡಬೇಕು ಅಂದ್ರೆ ಇವತ್ತು ನಾನು ಕೆಲ್ಸಕ್ಕೆ ಹೋಗ್ಲೇಬೇಕು, ಬಟ್ ಅದರ ಆಲ್ಟರ್ನೇಟ್ ನಿನಗೆ ಅಮ್ಮಮ್ಮ ಇದ್ದಾರೆ, ಸೊ ಅಮ್ಮಮ್ಮ ನೋಡ್ಕೋತಾರೆ ನಿನ್ನ ಅಂತ. ಇವತ್ತು ಅವ್ನು ನನ್ನ ಹತ್ರ ಏನು ಎಕ್ಸ್ಪೆಕ್ಟೇ ಮಾಡಲ್ಲ. ನಮ್ಮಮ್ಮ ಅಂದ್ರೆ ಅವನಿಗೆ ಪ್ರಪಂಚ. ಸೊ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಮೈ ಮದರ್, ಮೈ ಫಾದರ್, ಮೈ ಸನ್, ಎಂಟೈರ್ ಫ್ಯಾಮಿಲಿ. ಎಲ್ಲರೂ ಹೀಗೆ ಖುಷಿ ಖುಷಿಯಾಗಿ ನಗ್ನಗ್ತಾ ಇರಿ. ಒಂದ್ ಜಬರ್ದಸ್ತ್ ಚಪ್ಪಾಳೆ ಮುದ್ದಾದ ಫ್ಯಾಮಿಲೀಸ್ಗೆ ಅಪ್ಪ. ಓಕೆ, ಇದೇ ಜೋಶ್ ನಲ್ಲಿ ನಮ್ಮ 3ನೇ ಸುತ್ತಿನ ಕಡೆ ಹೋಗೋಣ. ನಮ್ಮ ಕಾರ್ಯಕ್ರಮದ 3ನೇ ಸುತ್ತು ಫ್ಯಾಮಿಲಿ ಮ್ಯಾಟ್ರು. ಈ ಸುತ್ತಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮುಂಚೆ ಫ್ಯಾಮಿಲೀಸ್ ನ ಕರ್ಸ್ಬಿಡ್ತೀನಿ. ಓಕೆನಾ? ಜಬರ್ದಸ್ತ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಫ್ಯಾಮಿಲಿ ಏನಾ. ಸೊ ಇದು ಮುತ್ತತ್ತಿ ಫ್ಯಾಮಿಲಿ ಬಾಗಲಕೋಟೆಯಿಂದ ಬಂದಿದ್ದಾರೆ. ಫಸ್ಟ್ ಆಫ್ ಆಲ್ ಅಲ್ಲಿಂದ ಬಂದಿರೋದಕ್ಕೆ ಒಂದು ಥ್ಯಾಂಕ್ಸ್ ನನ್ನ ಕಡೆಯಿಂದ. ಥ್ಯಾಂಕ್ ಯು. ಈಗ ಫ್ಯಾಮಿಲಿ ಬೀನಾ ಕರೆಸ್ತೀನಿ. ಓಕೆನಾ? ಜಬರ್ದಸ್ತ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಫ್ಯಾಮಿಲಿ ಬೀನಾ. ಆಕ್ಚುಲಿ
ನನಗೆ ನಿಮ್ನ ನೋಡಿದ ತಕ್ಷಣ ಆಶ್ಚರ್ಯ ಆಯ್ತು. ಬಸ್ರಿಗೆ ಏನೇನೋ ಬೈಕೆ ಇರೋದನ್ನ ನೋಡಿದೀನಿ. ಅದ್ ತಿನ್ಬೇಕು, ಇದ್ ತಿನ್ಬೇಕು, ಆ ಪಿಕ್ಚರ್ ನೋಡ್ಬೇಕು, ಈ ಪಿಕ್ಚರ್ ನೋಡ್ಬೇಕು, ಈ ಸೀರೆ ಬೇಕು, ಆ ಚೂಡಿದಾರ್ ಬೇಕು ಅಂತ. ಆದ್ರೆ ಫಸ್ಟ್ ಟೈಮ್ ಒಬ್ಬ ತುಂಬು ಗರ್ಭಿಣಿ ಜೀನ್ಸ್ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ಬಂದಿದ್ದೀರಲ್ಲ, ಒಂದು ಜಬರ್ದಸ್ತ್ ಚಪ್ಪಾಳೆಪ್ಪ. ಥ್ಯಾಂಕ್ ಯು ಸೋ ಮಚ್, ವೆರಿ ಸ್ವೀಟ್ ಆಫ್ ಯು ಬಂದಿದ್ದಕ್ಕೆ, ಥ್ಯಾಂಕ್ ಯು. ಈಗ ಆಟದ ಕಡೆ ಬರ್ತೀನಿ. ವಿಷಯ ಏನಪ್ಪಾ ಅಂದ್ರೆ, ಇವರಿಷ್ಟು ಜನ ನಿಮ್ ಶೂಟಿಂಗ್ ನೋಡ್ಬೇಕು ಅಂತ ಬಾಗಲಕೋಟೆಯಿಂದ ಬಂದಿದ್ರಂತೆ. ಸೊ ನೀವು ಶೂಟಿಂಗ್ ಮಾಡ್ತಾ 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 ಇವ್ರು ನೋಡ್ತಾ 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 ಸಡನ್ ಆಗಿ ನೀವು ಪ್ಯಾಕಪ್ ಅಂತ ಹೇಳೋಗ್ಬಿಟ್ಟಿದ್ದೀರಾ. ಅವ್ರಿಗೆ ಗೊತ್ತಾಗಿಲ್ಲ. ಅಷ್ಟು ದೊಡ್ಡ ಜಾಗದಲ್ಲಿ ಏನಾಗಿದೆ, ಇಷ್ಟು ದೊಡ್ಡ ಕುಟುಂಬದಿಂದ ಇಬ್ರು ಮಿಸ್ ಆಗಿ ಅಲ್ಲೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೊ ಅಲ್ಲೋಗಿ ಸೇರ್ಕೊಂಡಿರೋದ್ರಿಂದ ಏನ್ ಮಾಡ್ಬೇಕು ನೀವು, ಈ ಕುಟುಂಬದ ಇಬ್ಬರು ಅಲ್ಲಿದ್ದಾರೆ, ಅವರಿಬ್ರನ್ನ ಗುರುತಿಸಿ ವಾಪಸ್ ತಂದು ಅವ್ರ ಫ್ಯಾಮಿಲಿಗೆ ಸೇರಿಸ್ಬೇಕು. ಓಕೆನಾ? ಸೊ ಏನೊಬ್ಬ ವಿಷಯ ಅಂದ್ರೆ, ಆಟ ಶುರು ಆಗೋದಕ್ಕೆ ಮುಂಚೆನೆ ನಾನ್ ನಿಮ್ಗೆ ಕೊಡ್ತಾ ಇದ್ದೀನಿ 3 ಲಕ್ಷ ರೂಪಾಯಿ. ಥ್ಯಾಂಕ್ ಯು. ಹೇಗೆ ಅಂದ್ರೆ, ಇಬ್ರನ್ನ ಆ ಫ್ಯಾಮಿಲಿಗೆ ಸೇರಿಸ್ಬೇಕು. ಸೊ ಪ್ರತಿ ಪರ್ಫೆಕ್ಟ್ ಮ್ಯಾಚ್ಗೆ ನಿಮ್ಗೆ ಸಿಗುತ್ತೆ 1.5 ಲಕ್ಷ ರೂಪಾಯಿ. ಸೊ ಟೋಟಲ್ ಆಗಿ 3 ಲಕ್ಷ ರೂಪಾಯಿ. ಅದನ್ನ ನಾನು ಈಗಾಗಲೇ ಕೊಟ್ಬಿಟ್ಟಿದ್ದೀನಿ. ನೀವು ಅವ್ರ ಹತ್ರ ಮಾತಾಡ್ಬೇಕು ಅಂದ್ರೆ ನಾನು ಓಕೆ ಅನ್ಬೇಕು, ನಾನು ಓಕೆ ಅನ್ಬೇಕು ಅಂದ್ರೆ ನೀವು ನನ್ಗೆ ಕೊಡ್ಬೇಕು 50,000 ರೂಪಾಯಿ. ಚಾನ್ಸೇ ಇಲ್ಲ. ಭ್ರಮೆ ಭ್ರಮೆ. ಮಾತಾಡದೆ ಕಂಡು ಹಿಡಿತೀರಾ? ಆಗಲ್ಲ. ಸುಮತಿ ಅಮ್ಮ ಕೊಡೋದಕ್ಕೆ ದುಡ್ಡು ರೆಡಿಯಾಗಿ ಇಟ್ಕೊಂಡಿದ್ದಾರೆ. ನಾಯಿ ಕೊಡ್ಬೇಡಿ. ನೀವ್ ಹೇಳಿ, ಯಾರ ಹತ್ರ ಮಾತಾಡ್ತೀರಾ? ಅವ್ರ ಬ್ಲೂ ಸೀರೆ ಲೇಡಿ ಹತ್ರ ಅವ್ರ ಹತ್ರ ಮಾತಾಡ್ಬೇಕು. ಅವ್ರ ಹತ್ರ ಮಾತಾಡ್ತೀರಾ? ಕೊಡಿ 50,000. ಸುಮತಿ ಅಮ್ಮ, ನೀವು ಹೀಗೇನಾ? We'll talk. ಯಾ ಪುಷ್ಯಪ್ಪ, ಆಫ್ಟರ್ 5 hours ಅಧ್ಯಕ್ಷರೇ 50,000 ಕೊಟ್ಟಿದ್ದಾರೆ. ಈ ಕಡೆ ಗೇಟ್ ಓಪನ್ ಮಾಡಿ ಅಧ್ಯಕ್ಷರೇ, ಹೋಗ್ಬಿಟ್ಟು ಬನ್ನಿ. ನಮಸ್ತೆ ಅಮ್ಮ. ನಮಸ್ತೆ ರೀ. ಎಷ್ಟು ಮಕ್ಕಳು ನಿಮ್ಗೆ? ಇಬ್ರು. ಯಾವ ಊರ್ ನಿಮ್ದು? ಬಳ್ಳಾರಿ. ಇದ್ರಲ್ಲಿ ನಿಮ್ ಮಕ್ಳಿದಾರಾ? ಇಲ್ಲ. ಇವ್ರ ಪಕ್ಕ ಇದೆ ಫ್ಯಾಮಿಲಿಗೆ ಸೇರ್ತಾರೆ. ತಾಳಿ. ತಾಳಿ ಒಂದ್ ಅವಾಗ್ಲೇ ನಾವು ಫಿಕ್ಸ್ ಆಗಿದ್ವಿ. ಅವ್ರದೆಲ್ಲ ತಾಳಿ ಕರಿಮಣಿ ಅದೆಲ್ಲ ಒಂದೇ ತರ ಇದೆ. ನಾವು ಆಲ್ರೆಡಿ ಫಿಕ್ಸ್ ಆಗಿದ್ವಿ, ಸುಮ್ನೆ ಮಾತಾಡ್ಸ್ತಿದೀವಿ. ನನಗೋಸ್ಕರ ಹೋಗ್ಲಿ ಪಾಪ, ಬದುಕೋ ಬಡಜೀವ ಅಂತ. ಮತ್ತೆ ಇವ್ರು 3 ಜನ ನಾಮ ಇಟ್ಕೊಂಡಿದಾರಲ್ಲ, ಸ್ವಲ್ಪ ನನ್ಗೆ ಅದು ಕೂಡ ನೀವು ಬಿಸ್ಕೆಟ್ ನೆಕ್ಸ್ಟ್ ಅನ್ಸತ್ತೆ. ಓಕೆ, ಯಾಕಂದ್ರೆ ಖಡ ಇದೆ ಅಲ್ಲಿ. ಎಲ್ರ ಕೈ ತೋರ್ಸಿ ತೋರ್ಸಿ. ತೋರ್ಸಿ, ಆ ಕೈ ತೋರ್ಸಿ. ದಟ್ಸ್ ಎ ಡಿಫ್ರೆಂಟ್ ಖಡ ಅಂಡ್ ದಿಸ್ ಇಸ್ ಎ ಡಿಫ್ರೆಂಟ್ ಖಡ. ಫಸ್ಟ್ ಯಾರನ್ನ ಫ್ರೀಸ್ ಮಾಡೋಣ? ಒಬ್ಬೊಬ್ಬರು. ಅನ್ಸೂಯ ಅವ್ರನ್ನ ಫಸ್ಟ್ ಅನಸೂಯನ್ ಫ್ರೀಸ್ ಮಾಡೋಣ. ಅನಸೂಯ ಅವರೇ, ಫ್ರಿಡ್ಜಿಗೆ ಬನ್ನಿ, ಮುಂದೆ ಒಂದ್ ಹೆಜ್ಜೆ ಮುಂದೆ ಬನ್ನಿ. ಈಗ ನಿಮ್ಮನ್ನ ಫ್ರೀಸ್ ಮಾಡ್ಬಿಡ್ತೀವಿ. ಎಲ್ಲರೂ ಮುಖ, ಮೂಗು, ಕಣ್ಣು, ಬಾಯಿ ನೋಡಿ ಹೋಲಿಕೆ ಕುಂಕುಮ ಇಟ್ಕೊಂಡಿದ್ದಾರೆ. ಅವ್ರು ಬೇಕಂತ ಇಡ್ಸಿರ್ಬೋದಲ್ಲ. ನಮ್ಮ 3 ಜನಕ್ಕೆ ನಾಮನೂ ಹಾಕ್ಸಿದಾರೆ, ಕುಂಕುಮನೂ ಇಡ್ಸಿರ್ಬೋದು. ಅಲ್ಲ, ಏನೋ ಚೆಕ್ ಅದರ್ಸ್ ತಾಳಿ. ದಟ್ ತಾಳಿ ಅಂಡ್ ದಿಸ್ ತಾಳಿ ಇಸ್ ನಾಟ್ ಮ್ಯಾಚಿಂಗ್. ಈಗ ಮೇಡಮ್ ಫ್ರಿಡ್ಜ್ ಅಲ್ಲಿ ಬಂದಿದ್ದಾರೆ, ಅವ್ರನ್ನ ಫ್ರಿಡ್ಜ್ ಅಲ್ಲೇ ಇಲ್ಲ, ವಾಪಸ್ ಕಳಿಸ್ಲಾ? ಓಕೆ ಅಧ್ಯಕ್ಷರೇ, ಕೊನೆಗೂ ಮೇಡಮ್ ನ ಫ್ರೀಸ್ ಮಾಡ್ತಾ ಇದ್ದಾರೆ. ಇದು ಸರಿನಾ ತಪ್ಪ ತೋರಿಸಿ. ಏನ್ ಗೊತ್ತು, ಹಳ್ಳಿ ಹೈದಂತ ಕತ್ತು ಗೂಳಿ ಹಂಗ ಇಟ್ಟಿನ ಗಾವ, ನಿನ್ನ ನೋಡಿದರ ಏರ್ತೈತಿ ಕಾವ. ವೆರಿ ಗುಡ್. 1 ಲಕ್ಷನ ಉಳಿಸ್ಕೊಂಡಿದ್ದೀರಾ. ಈಗ 2ನೇಯ ಮ್ಯಾಟ್ರನ್ನ ಫ್ಯಾಮಿಲಿಗೆ ಸೇರಿಸುವಂತ ಸಮಯ. ಹೌದಾ? ಈಗ 50,000 ರೂಪಾಯಿ ಕೊಡ್ತೀರಾ? ಅವ್ರು ನೋಡಿ ವಿಂಕ್ ಮಾಡಿದ್ರು. ಅವ್ರೇ ನಾವು 50,000 ಕೊಡಲ್ಲ, ಅವ್ರನ್ನ ಫ್ರೀಸ್ ಮಾಡಿ ಹೇಳ್ತೀನಿ. ಒಂದ್ ಹೆಜ್ಜೆ ಮುಂದೆ ಬನ್ನಿ ಸರ್. ಫ್ರೀಸ್ ಮಾಡ್ಸದಾ? ಓಕೆ ಅಧ್ಯಕ್ಷರೇ, ಇವ್ರನ್ನ ಫ್ರೀಸ್ ಮಾಡಿ ಅಂತ ಹೇಳ್ತಾ ಇದಾರೆ. ಇದು ಸರಿನಾ ತಪ್ಪ ಅಂತ ತೋರಿಸಿ ಪ್ಲೀಸ್. ನಗುವುದೋ ಅಳುವುದೋ ನೀವೇ ಹೇಳಿ, ಇರುವುದೋ ಬಿಡುವುದೋ ಈ ಊರಿನಲ್ಲಿ. ಈಗ
ಸರ್ ಒಂದ್ ಹೆಜ್ಜೆ ಹಿಂದೆ ಹೋಗಿ ಸರ್, ಫ್ರಿಜ್ ಅಲ್ಲಿ ಬೇಡ ಸರ್ ನೀವು. ಓಕೆ, ಈಗ ಆ ಫ್ಯಾಮಿಲಿಗೆ ಸೇರಿರೋರು ಯಾರು ಅಂತ ನೋಡ್ಬೇಕಾ? ಮಗುನಾ? ನೋಡೋಣ. ಆ ಫ್ಯಾಮಿಲಿಗೆ ಸೇರಿರೋರು ಅವರೇ ಹೋಗಿ ನಿಂತ್ಕೊಳ್ಳಿ ಪ್ಲೀಸ್. ದಯಮಾಡಿ 1.5 ಲಕ್ಷ ನಿಮ್ ಕೈಯಾರೆ ಕೊಡಿ ಪ್ಲೀಸ್. 1.5 ಲಕ್ಷ ರೂಪಾಯಿ. ಥ್ಯಾಂಕ್ ಯು ಸರ್. ಆಕ್ಚುಲಿ ಈ ದೊಡ್ಡ ಕುಟುಂಬ ಬಂದಿದೆ. ಈ ಮುದ್ದಾದ ಬಸ್ರಿ ಹೆಂಗಸು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನನಗೇನ್ ಅನ್ನಿಸ್ತಾ ಇದೆ ಗೊತ್ತಾ, ಬಸ್ರಿ ಹೆಂಗಸು ಇಷ್ಟು ಆಸೆ ಪಟ್ಟು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತ 8ನೇ ತಿಂಗಳಲ್ಲಿ ಬಂದಿದ್ದಾರೆ. ಸೊ ಇವ್ರಿಗೆ ಯಾಕೆ ನಾವೆಲ್ಲರೂ ಒಂದು ಸಂಬಂಧಿಕರು ಅನ್ನೋ ಹಾಗೆ ಅವ್ರ ಎದುರು ನಿಂತು ಅವ್ರಿಗೆ ಯಾಕೆ ನಾವೊಂದು ಸೀಮಂತ ಮಾಡಬಾರ್ದು? ಖಂಡಿತ ಮಾಡ್ಬೋದಾ ಮೇಡಮ್? ನಿಮ್ ಪರ್ಮಿಷನ್ ಇದೆಯಾ? ಖುಷಿ ನೋಡಿ ಅವ್ರ ಮುಖದಲ್ಲಿ. ಆಕ್ಚುಲಿ ನಮ್ಮ ಕಾರ್ಯಕ್ರಮದಲ್ಲಿ ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಸಂಬಂಧಗಳನ್ನ ಸ್ಟ್ರಾಂಗ್ ಮಾಡಕ್ಕೆ, ಸಂಬಂಧಗಳನ್ನ ಸಂಭ್ರಮಿಸಕ್ಕೆ ಶುರುವಾಗಿದೆ ಜೀನ್ಸ್ ಅಂತ. ಅದು ಒಂದು ನಿಜವಾದ ಅರ್ಥದಲ್ಲಿ ಇವತ್ತಿಗೆ ಸಾರ್ಥಕತೆಯನ್ನು ಹೊಂದುತ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಇವರು ಸಿಕ್ಕಾಪಟ್ಟೆ ಆಸೆ ಪಟ್ಟು ಕಾರ್ಯಕ್ರಮಕ್ಕೆ ಬಂದ್ರು. ಇವರ ಆಸೆಯನ್ನ ಈಡೇರಿಸೋದು ನಮ್ಮ ಕರ್ತವ್ಯ. ಸಂಭ್ರಮಿಸೋದಕ್ಕೆ ರೆಡಿ ಇದ್ದೀರಾ? ನಂಗೆ ಮಾತೇ ಬರ್ತಾ ಇಲ್ಲ ಆಕ್ಚುಲಿ ಏನು ಹೇಳಬೇಕು ಅಂತ. ನಾನು ತುಂಬಾ ಲಕ್ಕಿ ಅಂತ ಅನ್ಕೊಂತೀನಿ. ಆಲ್ಮೋಸ್ಟ್ ನಂದು ಇಷ್ಟು ದೊಡ್ಡ ಫ್ಯಾಮಿಲಿ ಇದೆ, ಬೈ ಚಾನ್ಸ್ ಇವಾಗಿಲ್ಲ ಅಷ್ಟೇ. ಐ ಲವ್ ಸೋ ಮಚ್ ಮೈ ಫ್ಯಾಮಿಲಿ. ಇಟ್ಸ್ ಓಕೆ, ಇವಾಗ ನಾವು ನಿಮ್ಮ ಫ್ಯಾಮಿಲಿ ಅಲ್ವಾ? ಈಗ ನಮ್ಮ ಫ್ಯಾಮಿಲಿ ಇದೆ, ಈ ಕೂಡು ಕುಟುಂಬ ಇದೆ. ಏನ್ ಬೇಕು ನಿಮ್ಗೆ? ಇಡೀ ಕರ್ನಾಟಕ ನಿಮ್ಮನ್ನ ನೋಡ್ತಾ ಇದೆ. ಇಡೀ ಕರ್ನಾಟಕ ನಿಮ್ಗೆ, ನಿಮ್ಮ ಮಗುಗೆ ಹಾರೈಕೆಯನ್ನ ಕಳಿಸ್ತಾ ಇದ್ದಾರೆ. ಓಕೆನಾ? ಅಂಬಾಗಾರುತಿಯ ಬೆಳಗುವೆ ಜಯ ಜಗದಂಬಳಿಗೆ, ಬಾದಾಮಿಯಲ್ಲಿ ನೆಲೆಸಿದವಳಿಗೆ, ಭಕ್ತರ ತಾಯಿಯಾದವಳಿಗೆ, ಶಾಕಾಂಬರಿಗೆ ಮಾಯಿಗೆ. ಆಕ್ಚುಲಿ ನಮ್ಮ ಜೀನ್ಸ್ ಕಾರ್ಯಕ್ರಮದ ಸಾರ್ಥಕತೆಯ ಹಾದಿಯ ಮೊದಲನೇ ಹೆಜ್ಜೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಇವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತ ಬಹಳ ಆಸೆನ ತೋರಿಸಿದ್ರು. ನಾನು ನನ್ನ ಕೂಡು ಕುಟುಂಬನ ತುಂಬಾ ಮಿಸ್ ಮಾಡ್ಕೊಡ್ತಾ ಇದ್ದೀನಿ. ನೀವು ಕೂಡು ಕುಟುಂಬನ ತರಿಸ್ತಿರಲ್ಲ, ಕಾರ್ಯಕ್ರಮಕ್ಕೆ ಕರೆಸ್ತಿರಲ್ಲ, ಸೀಮಂತನ ಅವರ ಜೊತೆ ಅಂದ್ರೆ ಆ ಕೂಡು ಕುಟುಂಬ ಜೊತೆ ಮಾಡಿಸಿದ್ರೆ ನನಗ್ ತುಂಬಾ ಖುಷಿ ಆಗುತ್ತೆ ಅಂತ ಅವರೇ ಹೇಳ್ಕೊಂಡ್ರು. ಸೊ ಅವ್ರ ಆಸೆನ ನಾವಿವತ್ತು ಈಡೇರಿಸಿದೀವಿ. ಆಲ್ ದ ವೆರಿ ಬೆಸ್ಟ್. ಈಗ ಸುಮತಿ ಅಮ್ಮ ನೀವ್ ಹೇಳಿ. ನನ್ಗಾಗ್ಲೇ ಹೇಳಿದೆ ಅಲ್ಲ, ತಾಯ್ತನ ಅನ್ನೋದು ಪ್ರತಿಯೊಬ್ಬ ಹೆಣ್ಮಗಳಿಗೂ ತುಂಬಾ ದೊಡ್ಡ ವಿಷಯ. ಇವತ್ತು ಇವರು ಝೀ ಕುಟುಂಬದಲ್ಲಿ, ಝೀ ಸಮಕ್ಷದಲ್ಲಿ ಇವತ್ತು ತಮ್ಮ ಒಂದು ಸೀಮಂತನ ಆಚರಿಸ್ಕೋತಾ ಇದ್ದಾರೆ. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತಿದೆ. ನಾನು ಯಾವಾಗ್ಲೂ ಹೇಳೋದು, ನನ್ನ ಕಂಬ್ಯಾಕ್ ಝೀಯಿಂದ ಶುರು ಆಗಿದ್ದು ಸತತವಾಗಿ 2014 ಇಂದ ಇವತ್ತಿನವರೆಗೂ ನಾನು ಝೀನಲ್ಲೇ ಮಾಡ್ತಿರೋದು. ಬಾಕಿ ಚಾನೆಲ್ ಮಾಡಿದ್ರು ನನಗೆ ಝೀ ಯಾವತ್ತೂ ಹೇಳೋದು ನಾನು ನನ್ನ ತವ್ರ ಮನೆ ಇದ್ದಂಗೆ. ಸೊ ಅದು ಎಷ್ಟೋ ಹೆಣ್ಮಕ್ಳಿಗೆ ತವ್ರ ಮನೆ. ಸೊ ತವ್ರ ಮನೆಗೆ ಬಂದು ಆ ಹುಡುಗಿ ನಿಜವಾಗ್ಲೂ ಸೀಮಂತ ಆಚರಿಸ್ಕೋತಾ ಇದೆ ಅಂದ್ರೆ ನಿಜಕ್ಕೂ ತುಂಬಾ ಪುಣ್ಯ ಮಾಡಿದೀರಾ. ಸೊ ತವ್ರ ಮನೇಲಿ ಸೀಮಂತ ಆಯ್ತು, ನೆಕ್ಸ್ಟ್ ತವ್ರ ಮನೇಲಿ ನಾಮಕರಣನೂ ಆಗ್ಬೋದು ಅಲ್ವಾ? ಅಂತ ಪುಣ್ಯ ನಂಗೆ ಸಿಕ್ಕರೆ ನನ್ನಂತ ಲಕ್ಕಿ ಯಾರು ಇಲ್ಲ. ಅಯ್ಯೋ, ಅದು ನಮ್ಮ ಸೌಭಾಗ್ಯ. ಎತ್ತನ ಮಾಮರ ಎತ್ತನ ಕೋಗಿಲೆ ಅಂತ ಹೇಳ್ತೀವಿ. ಯಾವ್ದು ಋಣಾನುಬಂಧ ನಮಗಿತ್ತೋ ಗೊತ್ತಿಲ್ಲ. ಆ ಸಹೋದರಿದು ಇಷ್ಟೆಲ್ಲ ಜನರು ನಾವು ಆಚರಣೆ ಮಾಡ್ತೀವಿ ಅಂತಂದ್ರೆ ಅವ್ರ ಋಣಾನುಬಂಧ ರೂಪೇಣ ಪತ್ನಿ ಸುತ ಆಲಯ ಅಂತ ಹೇಳ್ತಾರಲ್ಲ, ಅದು ಆಗಿದೆ ಜಿ ಕನ್ನಡ ಮುಖಾಂತರ. ಅಷ್ಟೇ ಹೇಳ್ಬೇಡಿ. ಥ್ಯಾಂಕ್ ಯು ಸರ್. ಇಲ್ಲಿಗೆ ನಮ್ಮ 3ನೇ ಸುತ್ತು ಮುಗ್ದಿದೆ. ನಿಮ್ಮ ಬೊಕ್ಕಸದಲ್ಲಿದೆ 3 ಲಕ್ಷ ರೂಪಾಯಿ. ಸೊ ಇದೇ ಖುಷಿಲಿ ನಮ್ಮ ಕಾರ್ಯಕ್ರಮದ ಕೊನೆ ಸುತ್ತಿಗೆ ಹೋಗೋಣ. ನಮ್ಮ ಕಾರ್ಯಕ್ರಮದ ಕೊನೆ ಸುತ್ತು ಸೇಮ್ ಟು ಸೇಮ್ ಸುತ್ತು. ವಿಷಯ ಏನಪ್ಪಾ ಅಂದ್ರೆ ಸೇಮ್ ಟು ಸೇಮ್ ಸುತ್ತಲ್ಲಿ 3 ಜನ ಅವಳಿಗಳು ಬಂದು ನಿಂತ್ಕೊಳ್ತಾರೆ. ಆ ಅವಳಿಗಳನ್ನ ನೀವ್ ಎಷ್ಟು ಬೇಕಾದ್ರೂ ಮಾತಾಡ್ಸ್ಬೋದು, ಹೊಟ್ಟೆ ತುಂಬಾ ಅಷ್ಟು ಮಾತಾಡ್ಸ್ಕೊಳ್ಳಿ, ಏನ್ ಬೇಕಾದ್ರೂ ಕೇಳಿ, ಹಾಡು ಹೇಳಿಸಿ. ಆದ್ರೆ ಅಲ್ಲಿ ಗೆರೆ ದಾಟಿ ನೀವು ಹೋಗಂಗಿಲ್ಲ, ಅವರು ಬರಂಗಿಲ್ಲ. ಓಕೆನಾ? ನೀವು ಮಾತಾಡ್ಸಾಯ್ತಪ್ಪ ಅಂತ ಹೇಳಿದ್ಮೇಲೆ ಈ ಕಡೆ ತಿರುಗಿಸ್ತೀನಿ, ನಿಮ್ ಕಣ್ಣಿಗೆ ಬಟ್ಟೆ ಕಟ್ಟುತ್ತೀನಿ. ಅದಾದ ನಂತರ ಆ 3 ಜನ ಅವಳಿಗಳಲ್ಲಿ ಒಂದು ಅವಳಿ ತನ್ನ ಜವಳಿ ಜೊತೆ ಸ್ವ್ಯಾಪ್ ಆಗುತ್ತೆ.
ಅದಾದ್ಮೇಲೆ ನಿಮ್ ಕಣ್ಣಿಗೆ ಕಟ್ಟಿರೋ ಬಟ್ಟೆನ ತೆಗೆದ್ಬಿಟ್ಟು ಯಾವ್ದು ಸ್ವಾಪ್ ಆಗಿರೋ ಅವಳಿ ಜೋಡಿ ಅಂತ ಕೇಳ್ತೀನಿ. ನೀವು ಅವಾಗ್ಲೇ ರಪಕ್ ಅಂತ ಉತ್ತರ ಕೊಟ್ಟಂಗೆ ಕೊಡ್ತೀರಿ. ಎಷ್ಟ್ ಹಣ ಗೆಲ್ತೀರಿ ಅನ್ನೋ ವಿಷಯಕ್ಕೆ ಬಂದ್ರೆ ಸೊ 3 ಲಕ್ಷ ನಿಮ್ ಹತ್ರ ಇದೆ. ಎಷ್ಟು ಅಮೌಂಟ್ ಬೇಕಾದ್ರೂ ಬಿಡ್ ಮಾಡ್ಬೋದು. 3 ಲಕ್ಷ, 2 ಲಕ್ಷ, 1 ಲಕ್ಷ. ಎಷ್ಟು? ಅಯ್ಯೋ ಮಸ್ಕ ಹೊಡಿತಾರ ನೋಡಪ್ಪ. 1 ಲಕ್ಷ ನೀವ್ ಬಿಡ್ ಮಾಡಿ. ಓಕೆ, ಈ ಕಡೆಯಿಂದ 1 ಲಕ್ಷ ನಾನ್ ಬಿಡ್ ಮಾಡ್ತೀನಿ. ಸೊ ನೀವೇನಾದ್ರೂ ಸರಿಯಾಗಿ ಉತ್ತರ ಕೊಟ್ರೆ ನಿಮ್ಗೆ ಸಿಗುತ್ತೆ ಈ ಸುತ್ತಲ್ಲಿ 2 ಲಕ್ಷ ರೂಪಾಯಿ. ಅಕಸ್ಮಾತ್ ತಪ್ಪು ಹೇಳಿದ್ರೆ 2 ಲಕ್ಷನು ಸರ್ಕ್ ಅಂತ ಹೇಳ್ತಾರೆ. ಓಕೆನಾ, ರೆಡಿನಾ? ಓಕೆ, ಜಬರ್ದಸ್ತ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸೇಮ್ ಟು ಸೇಮ್ ಸುತ್ತಲ್ಲಿ ಭಾಗವಹಿಸ್ತಿರೋ ಅಂತ ಮುದ್ದಾದ ಅವಳಿಗಳನ್ನ. ಹೋಗಿ ಮಾತಾಡ್ಸಿ, ಆದ್ರೆ ಈ ಗೆರೆ ದಾಟ ಹೋಗಂಗಿಲ್ಲ. ಯಾವ್ದು ಯಾವ ಗೆರೆ? ಎಷ್ಟು ಸ್ಟೂಡಿಯೋಸ್ ಆಗಿ ಕೇಳ್ತಾನೆ ನೋಡಿ ಶ್ರದ್ಧೆ ಭಕ್ತಿಯಿಂದ. ಈ ಗೆರೆ ಅಷ್ಟೇ. ಹಾ, ಹಾಯ್. ಹಾಯ್. ಏನ್ ನಿನ್ ಹೆಸರು? ಆದ್ಯ. ಆದ್ಯ. ನಿನ್ ಫೇವ್ರೆಟ್ ಸಾಂಗ್ ಯಾವುದು? KGF. ಹಾಡು. ಸಲಾಮ್ ರಾಕಿ ಬಾಯ್. सलाम राखी भाई, तो लका तेरा भाई, तू है सबका भाई. ಯಾವ ಸ್ಕೂಲ್ ಪುಟ್ಟಿ ನೀವು? UKG. ಸ್ಕೂಲ್ ಯಾವುದು? ಸ್ಕೂಲ್ ಹೆಸರೇ UKG. MES ಕಿಶೋರ್ ಕೇಂದ್ರ. ಪಕ್ಕ ಯಾರು ಕುತ್ಕೋತಾರೆ ನಿನ್ ಪಕ್ಕ? ಗೊತ್ತಿಲ್ವ? ಹುಡುಗ ಕುತ್ಕೋತಾನಾ? ಅಲ್ಲ, ಗರ್ಲು. ಗರ್ಲ್ ಕುತ್ಕೋತಾಳ. ಹಾಯ್. ಹಾಯ್. ಏನ್ ನಿನ್ ಹೆಸರು? ರಿಷಿತ್. ಯಾವ ಕ್ಲಾಸ್ ನೀನು? 4th. ಅಲ್ಲಿ ತೋರ್ಸು. ಕರೆಕ್ಟ್ ಆಗಿ ಅನ್ನೋ. ಸೂಪರ್. ನೀನು ಒಂದು ಹಾಡು ಹಾಡ್ತೀಯ? ಏಯ್ ಹಾಡೋ, ಒಂದ್ ಸ್ಟೆಪ್ ಹಾಕು ಹೋಗ್ಲಿ. ಏಯ್ ಹಾಡು. ಯಾವ ಸಿನಿಮಾ ಇಷ್ಟ? ಫೇವ್ರೆಟ್ ಯಾವ ಫಿಲ್ಮ್ ಇಷ್ಟ ನಿಂಗೆ? ಪೈಲ್ವಾನ್. ಅದ್ರದ್ದೇ ಒಂದು ಹಾಡು ಹಾಡು. ಕಣ್ಣುಮಣಿಯೇ ಗೊತ್ತಿಲ್ವಾ? ಬಂದ ನೋಡು ಪೈಲ್ವಾನ್ ಹಾಡು. ಬಂದ ನೋಡು ಪೈಲ್ವಾನ್. ಸಾಕಾಗಿ ಹೇಳ್ದೆ ಕಣೆ. ನಿನ್ನ ಕ್ಲಾಸ್ಮೇಟ್ ಯಾರಮ್ಮ? ಲೆಜಿನ್ ಮತ್ತೆ ಹರಲಕ್ಷ್ಮಿ. ಪಕ್ಕ ಯಾರು ಕುತ್ಕೊಳ್ಳೋದು? ಧಾರ್ಮಿಕ್. ಮತ್ತೆ ನಿಂಗೆ ತಿನ್ನಕ್ಕೆ ಏನ್ ಇಷ್ಟ? ಬಂದ್ರು ಮ್ಯಾಟ್ರಿಗೆ. ಇಡ್ಲಿ. ಇಡ್ಲಿ. ಎಷ್ಟು ಇಡ್ಲಿ ತಿಂತ್ಯಾ? 3. ಕೆಂಪು ಚಟ್ನಿ ಇಷ್ಟನಾ ಗ್ರೀನ್ ಚಟ್ನಿ ಇಷ್ಟನಾ? ಗ್ರೀನ್ ಚಟ್ನಿ ಇಷ್ಟನಾ? ಹಾಯ್. ಹಾಯ್. ಏನ್ ನಿನ್ ಹೆಸರು? ಚದನ್ ಸಾಯ್. ಚದನ್ ಸಾಯ್. ವಾವ್. ಯಾವ ಕ್ಲಾಸ್ ನೀನು? ಫಸ್ಟ್ ಸ್ಟ್ಯಾಂಡರ್ಡ್ A4. ಫಸ್ಟ್ ಸ್ಟ್ಯಾಂಡರ್ಡ್ A4. ಅದೇನದು A4? D ಸೆಕ್ಷನ್. A4 ಬೇರೆ ಮತ್ತೆ D ಸೆಕ್ಷನ್ ಬೇರೆ. ಚಲೋ ಆಯ್ತು ಸರಿ. ಓಕೆ, ರೆಡಿನಾ? ನೋಡಾಯ್ತಾ, ಇಷ್ಟೇ ಅವಕಾಶ ಇರೋದು. ಈಗ ಆ ಕಡೆ ತಿರ್ಕೊಳ್ಳಿ. ಸ್ವಾಪ್ ಆಗ್ಲಿ. ಏಯ್ this boy. I think this boy is changed. No, it is 3. I will ask them questions. Okay. ಹಾ, ಹಾಡಾಡು. ಹಾಡಾಡು. ಅವಾಗ ಹಾಡ್ದೆ ಅಲ್ಲ, ಆ ಹಾಡಾಡು. ಬಂದ ನೋಡು ಪಹಲ್ವಾನ್. ಅವನ್ಗೆ ಅಷ್ಟೇ ಮುಂದಕ್ಕೆ ಬರಲ್ಲ. ಹೋಗುವಾಗ ಅವನನ್ನೇ ಕೇಳ್ತಾರೆ. ಏಯ್ ನಂಗೆ ಕನ್ಫ್ಯೂಸ್ ಆಗ್ತಾ ಇದೆ. ನಿನ್ ಪಕ್ಕ ಯಾರು ಕೂತ್ಕೋತಾರೆ? ರಚನಾ. ಅವಾಗ್ಲೇ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅವಾಗ್ಲೇ ನೀನು? ಬಿಸ್ಕೆಟ್ ಹಾಕ್ತಿದ್ದಾಳೆ ನಮ್ಗಳು. ನಿನ್ ಬೆಸ್ಟ್ ಫ್ರೆಂಡ್ ಹೆಸರೇನು ಹೇಳು? ಲೆಜಿನ್ ಅಂಡ್ ಹರಲಕ್ಷ್ಮಿ. ಆಮೇಲೆ ಪಕ್ಕದಲ್ಲಿ ಯಾರು ಕೂತ್ಕೋತಾರೆ? ಪಕ್ಕದಲ್ಲಿ ಇದು ಧಾರ್ಮಿಕ್. ಕೊನೆಯವನ್ನ ಮಾತಾಡ್ಬಿಡಿ ಹೋಗ್ಲಿ ಅಂತ. ಯಾವ ಹೀರೋ ಇಷ್ಟ? ಯಾವ ಹೀರೋ ಇಷ್ಟ? ದರ್ಶನ್. ಆಬ್ವಿಯಸ್ಲಿ ಇಷ್ಟ. ಪೈಲ್ವಾನ್. ಬಸಣ್ಣಿ ಇಷ್ಟ ಇಲ್ವಾ? ಹಾ, ಡೌ ಮಾಡ್ತಾ ಇದ್ಯಾ? ಚಾಕ್ಲೇಟ್ ಕೊಡಿಸ್ತೀನಿ, ಹೇಳೋ ಹೇಳೋ ಪ್ಲೀಸ್ ಹೇಳೋ. ಇಲ್ಲ. ಇಲ್ವಾ? ಗೊತ್ತಿಲ್ಲ. ಗೊತ್ತ. I think it's this girl.
ಆಯ್ತಾ ರತ್ನಗಿರಿ ರಹಸ್ಯ ಕಂಡಿಡ್ದು ನನ್ಗೆ ಯಾಕೋ ಈ 3 ಮೇಲೆ ಡೌಟ್ ಬರ್ತಿದೆ. ಓಕೆ, ಇವರಿಬ್ಬರಲ್ಲಿ ಯಾರು? ಸರಿ ಬನ್ನಿ ಇಲ್ಲಿ ನಿಂತ್ಕೊಂಡು ಡಿಸೈಡ್ ಮಾಡಿ ಈಗ. ಐ ಥಿಂಕ್ ಇಟ್ಸ್ ದಿಸ್ ಬಾಯ್. ನೀವೇ ತಾನೆ? ಏನ್ ಅನ್ನಿಸ್ತಾ ಇದೆ? ಮದ್ಯದ ಹುಡುಗ ಅನ್ಸ್ತಾ ಇದೆ. ಮೈ 2 ಅಂತಿದ್ದಾರೆ. ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ನನ್ಗೆ ಆಕ್ಚುಲಿ ಫಸ್ಟ್ ಕಣ್ಪಟ್ಟಿ ತೆಗೆದ ತಕ್ಷಣ 3 ಅನ್ನಿಸ್ತು. ಓಕೆ, ಆ ಮಾರ್ಕ್ ಹಾಗೆ ಇದೆ ಅಂತ ಮೈ ಹೇಳಿದ್ರು. ಸೊ 3 ರೂಲ್. ಎಲ್ಲದನ್ನು ನೋಡಿನೇ ಇಟ್ಟಿರ್ತಾರೆ. ಒಂದೊಂದು ಚಿಕ್ಕ ಬೊಟ್ಟು, ಒಂದೊಂದು ಗಾಯ, ಎಲ್ಲದನ್ನು ನೋಡಿಟ್ಟಿರ್ತಾರೆ. 2 then we'll freeze 2 only. ಇನ್ನೊಂದ್ಸಲ ನಾನು ಹೇಳ್ತಾ ಇದೀನಿ ಕೇಳಿ, 2ನೇ ಫ್ರೀಸ್ ಮಾಡಿ. ನಮಗೆ 2 ಫ್ರೀಸ್ ಕರಿ 2ನೇ ಫ್ರೀಸ್ ಮಾಡಿ. 2ನೇ ಫ್ರೀಸ್ ಮಾಡಿ. ಓಕೆ ಓಕೆ. 2 ಜೊತೆ ಕೊರಿಯಾ ಅಧ್ಯಕ್ಷರೇ, 2 ಜೊತೆ ಕೊರಿಯಾಗೆ ಹೋಗ್ತಾ ಇದಾರೆ. ಫ್ರೀಸ್ ಮಾಡಿ. ಇದು ಸರಿನಾ ತಪ್ಪ ಹೇಳಿ? ಸೊ ಅದ್ಭುತವಾಗಿ ಗೆಸ್ ಮಾಡಿ ಸರಿಯಾದ ಉತ್ತರನ ಕೊಟ್ಟಿದ್ದೀರಿ. ಅವಳಿಗಳನ್ನ ನೋಡಿನೇ ಇಷ್ಟು ಖುಷಿ ಪಡ್ತಿದ್ದೀರಲ್ಲ, ಇನ್ನು ಜವಳಿಗಳನ್ನ ಕರ್ಸಿದ್ರೆ ಜಬರ್ದಸ್ತ್ ಪಾಳೆಯೊಂದಿಗೆ ಸ್ವಾಗತಿಸಿ ಜವಳಿಗಳನ್ನ. ಮುದ್ದಾದ ಮಕ್ಕಳು ಬೇರೆ ಬೇರೆ ಊರುಗಳಿಂದ ಬರ್ತಾರೆ ನಮ್ಮ ಕಾರ್ಯಕ್ರಮಕ್ಕೋಸ್ಕರ. ಅಂಡ್ ನಿಮ್ಗೋಸ್ಕರ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ತರ್ಸೋಣ? ಅತ್ತೆ ಮಕ್ಕಳ ತಗೊಂಬಂದ್ರು. ಸೊ ಭಾಗವಹಿಸಿದಂತ ಅವಳಿ ಜವಳಿಗಳಿಗೆ ಸಿಗ್ತಾ ಇದೆ ಅಮೃತ್ ನೋನಿ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಅಮೃತ್ ನೋನಿ ಡಯಾಬಿಟಿಸ್, ಆರ್ಥರೈಟಿಸ್, PCOD, ಸೋರಿಯಾಸಿಸ್ ಮತ್ತು ಇನ್ನಿತರ ಸಮಸ್ಯೆಗಳಿಗೆ ರಾಮಬಾಣ. ಅಮೃತ್ ನೋನಿ ಪ್ರತಿ ಹನಿಯಲ್ಲೂ ಇದೆ ಆರೋಗ್ಯದ ಅನುಭವ. ಇವರಿಂದ ಸಿಗ್ತಾ ಇದೆ ಒಂದು ಗಿಫ್ಟ್ ಹ್ಯಾಂಪರ್. ಹಾಗೆ ಇದ್ರ ಜೊತೆಗೆ ನಮ್ಮ ಜಿ ಕನ್ನಡದ ವತಿಯಿಂದ ಭಾಗವಹಿಸಿದಂತ ಎಲ್ರಿಗೂ ಸಿಗ್ತಾ ಇದೆ ಒಂದು ಬ್ಯೂಟಿಫುಲ್ ಗಿಫ್ಟ್. ಬರ್ಲಿ ಜಬರ್ದಸ್ತ್ ಚಪ್ಪಾಳೆ. ಸೊ ಕಾರ್ಯಕ್ರಮದ 4 ಸುತ್ತುಗಳನ್ನು ಅದ್ಭುತವಾಗಿ ಆಡಿ ನೀವು ಗೆದ್ಕೊಂಡು ಹೋಗ್ತಾ ಇದ್ದೀರಿ 4 ಲಕ್ಷ ರೂಪಾಯಿ. ಅಷ್ಟೇ ಅಲ್ಲದೆ ರಾಯಲ್ ಓಕ್ ಅವ್ರ ಕಡೆಯಿಂದ ಸಿಗ್ತಾ ಇದೆ ನಿಮ್ಗೆ 5,000 ರೂಪಾಯಿನ ಗಿಫ್ಟ್ ವಾಚರ್. ಕಾಮನಿ ಪ್ಲೀಸ್. ರಾಯಲ್ ಓಕ್ ಕಡೆಯಿಂದ ನಿಮ್ಗೆ ಸಿಗ್ತಾ ಇದೆ 5,000 ರೂಪಾಯಿನ ಗಿಫ್ಟ್ ವಾಚರ್. ಒಳ್ಳೆ ಜಬರ್ದಸ್ತ್ ಪಾಳೆ. ಸೊ ನೀವಿಬ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಿಜಕ್ಕೂ ಬಹಳ ಬಹಳ ಖುಷಿ ಆಯ್ತು. ನಿಮಗೆ ಹೇಗೆ ಅನ್ನಿಸ್ತು? ಸುಮತಿ ಅಮ್ಮ, ಯಾವ ಸುತ್ತು ನಿಮ್ಗೆ ತುಂಬಾ ಇಷ್ಟ ಆಯ್ತು? ಹೇಗೆ ಅನ್ನಿಸ್ತು? ಒಂಥರ ಮಜಾ ಮಾಡಿದ್ವಿ. ಆಮೇಲೆ ನಿಮ್ಗಂತೂ ಅದ್ ಏನ್ ದೇವ್ರ ಎನರ್ಜಿ ಕೊಟ್ಟಿದಾನೋ ಗೊತ್ತಿಲ್ಲ. ಅಂಡ್ ಆಲ್ವೇಸ್ ಸ್ಮೈಲಿಂಗ್. ಐ ಆಲ್ವೇಸ್ ಅಡೋರ್ಡ್ ಯು. ಖುಷಿ ಆಯ್ತು. ಅಂಡ್ ಥ್ಯಾಂಕ್ಸ್ ಜಿ, ನನ್ನ ತವ್ರ ಮನೆ. ಸೊ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಗೀತಾ ಅಲಿಯಾಸ್ ಗುಡ್ನಮ್ಮ. ಎಲ್ಲರೊಂದು ಚೆನ್ನಾಗಿತ್ತು, ಬಟ್ ಮಿಸ್ಸಿಂಗ್ Family ಮೆಂಬರ್ಸ್ ನ ಸೇರ್ಸೋದು ಅದೊಂಥರ ಚೆನ್ನಾಗಿತ್ತು. ಖುಷಿ ಆಯ್ತು ಅದು ಕೂಡ. ಅಂಡ್ ಥ್ಯಾಂಕ್ ಯು ಜಿ ಕನ್ನಡ ಈ ತರ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಸಿಕ್ಕಾಪಡೆ ಖುಷಿ ಆಯ್ತು ಗೇಮ್ಸ್ ಆಡಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಸೊ ವೀಕ್ಷಕರೇ, ಇಂಥದ್ದೇ ಮುದ್ದಾದ ಸೆಲೆಬ್ರಿಟಿಗಳನ್ನ ಕರ್ಕೊಂಡು ಮುಂದಿನ ಎಪಿಸೋಡ್ ಅಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಜೀನ್ಸ್. ಸ್ಪೆಷಲ್ ಪಾರ್ಟ್ನರ್ ಉದ್ಯಮವರ್ಣ, ಫ್ಯಾನ್ಸಿ ಬಾರ್ಡರ್ ಧೋತೀಸ್ ಅಂಡ್ ಶರ್ಟ್ಸ್. ಬಾಯ್, ಗುಡ್ ನೈಟ್, ಶುಭರಾತ್ರಿ.